ಜೆಡಿಎಸ್ ನಾಯಕರ ಮಧ್ಯೆ ಭಗವದ್ಗೀತೆ ದಂಗಲ್ ಶುರುವಾಗಿದೆ. ಪಠ್ಯದಲ್ಲಿ ಭಗವದ್ಗೀತೆ ವಿಷಯ ಸೇರ್ಪಡೆಗೆ ಕುಮಾರಸ್ವಾಮಿ ಪತ್ರ ಬರೆದಿದ್ರು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಎಚ್ಡಿಕೆ ಪತ್ರ ಬರೆದಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಭಗವದ್ಗೀತೆ ಕಲಿಯೋದು ಮನುವಾದ ಎಂದರಲ್ಲ ಸಿದ್ದರಾಮಯ್ಯ. ಕುಮಾರಸ್ವಾಮಿ ಮನುವಾದಿ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಬದುಕಿಗೆ ಭಗವದ್ಗೀತೆ ಸಾರಾಂಶ ಅಗತ್ಯ ಅಂತ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಶಿಕ್ಷಣದಲ್ಲಿ ಭಗವದ್ಗೀತೆ ಸೇರ್ಪಡೆ ಆಗಬೇಕಾ ಬೇಡವಾ? ಭಗವದ್ಗೀತೆ ಧರ್ಮ ಗ್ರಂಥವೋ ಜೀವನದ ದಾರಿ ದೀಪವೋ ಅನ್ನೋ ಚರ್ಚೆ ಶುರುವಾಗಿದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಎಚ್ಡಿ ಕುಮಾರಸ್ವಾಮಿ ಪತ್ರ ಬರೆದಿದ್ರು. ಶ್ರೀಕೃಷ್ಣ ಹೇಳಿದ್ದು ನಮ್ಮ ಮಕ್ಕಳಿಗೂ ಕಲಿಸಬೇಕಂತ ಪತ್ರದಲ್ಲಿ ಉಲ್ಲೇಖಿಸಿದ್ರು. ಇದಕ್ಕೆ ಸಿದ್ದರಾಮಯ್ಯ ಬಿಜೆಪಿ ಜೊತೆ ಸೇರಿ ಎಚ್ಡಿಕೆ ಮರುವಾದಿ ಆಗಿದ್ದಾರೆ ಅಂದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಎಚ್ಡಿಕೆ, ನಾನು ಶ್ರೀಕೃಷ್ಣ ಹೇಳಿದ್ದು ನಮ್ಮ ಮಕ್ಕಳಿಗೂ ಕಲಿಸಬೇಕು ಅಂದಿದ್ದೆ, ಕನ್ವರ್ಟ್ ಆಗುವಂತೆ ಹೇಳಿಲ್ಲ ಅಂತ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ರು. ಸದ್ಯ ಇದೇ ವಿಚಾರವಾಗಿ ರಾಜ್ಯದಲ್ಲಿ ಚರ್ಚೆ ಜೋರಾಗಿದೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮಧ್ಯೆ ಭಗವದ್ಗೀತೆ ದಂಗಲ್ ಜೋರಾಗಿದೆ. ಪಠ್ಯದಲ್ಲಿ ಭಗವದ್ಗೀತೆ ವಿಷಯ ಸೇರ್ಪಡೆಗೆ ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ಮಧ್ಯೆ ವಾಕ್ಸಮರ ಮುಂದುವರೆದಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಬಿಜೆಪಿ ಜೊತೆ ಸೇರ್ಕೊಂಡು ಕುಮಾರಸ್ವಾಮಿ ಮನುವಾದಿ ಆಗಿದ್ದಾರೆ ಅಂದಿದ್ರು. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆನ ಪಠ್ಯ ಪುಸ್ತಕಕ್ಕೆ ಮಕ್ಕಳ ಒಂದು ಬದುಕೇನಿದೆ, ಇವತ್ತಿನ ಸಮಾಜ ಯಾವ ರೀತಿ ಬೆಳೆಸ್ತಾ ಇದ್ದಾರೆ, ಜನ್ಮ ಕೊಟ್ಟಂತ ತಂದೆ ತಾಯಿಂದರನ್ನೇ ಕೊಲೆ ಮಾಡೋದು, ಜೊತೆಲಿ ಹುಟ್ಟಿದಂತ ಅಣ್ಣ ತಮ್ಮದರನ್ನೇ ಕೊಲೆ ಮಾಡೋದು, ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನ ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ. ನಾನು ಚಿಕ್ಕ ಮಗುವಿಂದ ನೋಡಿದ್ದೀನಿ ಅವತ್ತಿನ ಸಮಾಜ ಹೇಗಿತ್ತು, ಇವತ್ತು ಎಲ್ಲಿಗೆ ಬಂದಿದ್ವಿ. ಇದನ್ನು ಸರಿಪಡಿಸ್ತಕ್ಕಂಥ ದೃಷ್ಟಿಯಿಂದ ಇದೆಲ್ಲವನ್ನ ಕಲಿಸಬೇಕು ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ಹೊರತು ಅವ್ರ ತಲೆಯಲ್ಲಿರೋದು ಸಮಾಜಗಳ ನಡುವೆ ಘರ್ಷಣೆ. ಯಾವ ಭಗವದ್ಗೀತೆಯ ಸಾರಾಂಶ ಇದೆ ಆ ಸಾರಾಂಶ ಇವತ್ತು ಈ ರಾಜ್ಯದಲ್ಲಿ ಜನತೆಗೆ ಮನವಿ ಮಾಡ್ತೀನಿ. ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವತ್ತಿನ ಭಗವದ್ಗೀತೆ ಈಗಿನ ಈ ಸರ್ಕಾರದ ವಿರುದ್ಧ ಅವಶ್ಯಕತೆ. ಹಲವಾರು ಅವರ ಮಂತ್ರಿಮಂಡಲದ ಸದಸ್ಯರುಗಳು ಸಹ ನನ್ನ ಈ ಒಂದು ಪತ್ರದ ಬಗ್ಗೆ ಬಹಳ ಟೀಕೆ ಮಾಡಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷಗಳನ್ನ ತೇಜೋವಧೆ ಮಾಡತಕ್ಕಂಥದ್ದೇ ಒಂದು ಹವ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಭಗವದ್ಗೀತೆಯನ್ನು ಯಾವುದೇ ರೀತಿ ಅಪಮಾನಾವತ್ ಮಾಡಿಲ್ಲ. ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರ ತನ್ನಿ ಅಂತ ಹೇಳಿದ್ದೀನಿ. ಕರ್ನಾಟಕ ರಾಜ್ಯ ಇವತ್ತು ಡ್ರಗ್ಸ್ ದಂಧೆಗಳ ಸೆಂಟರ್ ಆಗಿದೆ. ಶಾಲೆಗಳ ಆವರಣದಲ್ಲೇ ಯಥೇಚ್ಛವಾಗಿ ಡ್ರಗ್ಸ್ಗಳು ದೊರಕತಕ್ಕಂಥದ್ದು. ಹಲವಾರು ಉತ್ತಮವಂತ ಕುಟುಂಬಗಳ ಯುವಕ ಯುವತಿಯರು ಇವತ್ತು ದಾರಿ ತಪ್ತಾ ಇರ್ತಕ್ಕಂಥದ್ದು. ಸಮಾಜದಲ್ಲಿ ಪ್ರತಿ ಮಕ್ಕಳಿಗೂ ಕಲಿಸಬೇಕು ಮುಂದಿನ ಪೀಳಿಗೆಗೆ ಅಂತಕ್ಕಂಥದ್ದೇ ಹೇಳಿರೋದು. ನಾನು ಯಾವುದೋ ವರ್ಗಕ್ಕೆ ಕಲಿಸಿ ಅಂತ ಹೇಳಿಲ್ಲ. ಮಹಾತ್ಮ ಗಾಂಧೀಜಿಯವರ ಭಗವದ್ಗೀತೆ ಬಗ್ಗೆ ಇದ್ದಂಥ ಗೌರವ, ಅವ್ರಿಗಿದ್ದಂಥ ಅದ್ರ ಬಗ್ಗೆ ನಂಬಿಕೆ, ಅದನ್ನ ಸ್ವಲ್ಪ ಅವರು ವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ಅವತ್ತು ಭಗವದ್ಗೀತೆ ಬಗ್ಗೆ ಅದನ್ನು ಓದಿದ ತಕ್ಷಣ ಹೊಟ್ಟೆ ತುಂಬಲ್ಲ ಅಂತ ಹೇಳಿರೋದು ನಿಜ, ಅದು ಇರೋ ಫ್ಯಾಕ್ಟೂ. ಆದರೆ ನಮ್ಮ ಸಂಸ್ಕೃತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದಂಥ ಶಾಂತಿ, ಸಂಯತೆ, ಒಂದು ಬಾಂಧವ್ಯ, ಒಂದು ಶಿಸ್ತುಬದ್ಧವಾದಂಥ ಬದುಕು, ಇದಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ಇದು. ಸಂವಿಧಾನದ ರಕ್ಷಣೆಯಿಂದಲೇ ನಾನು ಮಂತ್ರಿ ಆಗಿದ್ದೀನಿ. ಸಂವಿಧಾನದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂತ್ರಿ ಆದರೂ ಯಾವುದೇ ವ್ಯಕ್ತಿ ಪ್ರಮಾಣ ಸ್ವೀಕಾರ ಮಾಡಬೇಕಾದ್ರೆ ಭಗವಂತನ ಹೆಸರಿನಲ್ಲಿ ಅಂತಲೇ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಅವರ ಹೆಸರು ಯಾರ ಹೆಸರಿನಲ್ಲಿ ಮಾಡಿದ್ರೆ ಗೊತ್ತಿಲ್ಲ. ಮಹದೇವಪ್ಪನವರು ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾದ ರಾಜುಗೌಡ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಜುಗೌಡ್ರೆ. ಬೆಳಗಾವಿಯಿಂದ ಚನ್ನಬಸಪ್ಪ BJP ಶಾಸಕರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚನ್ನಬಸಪ್ಪ ಸರ್ ನಮಸ್ಕಾರ. ಹಾಲೇಶಪ್ಪ
ದಲಿತ ಮುಖಂಡರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಲೇಶಪ್ಪ ಅವರೇ, ತಮ್ಮ ನಮಸ್ಕಾರ. ನಮಸ್ಕಾರ. ಹಾಲೇಶಪ್ಪ ಅವರೇ, ಮೊದಲನೇ ರಿಯಾಕ್ಷನ್ ತಮ್ಮದೇ ತಗೊಳ್ತೀನಿ. ಏನು ತಮ್ಮ ನಿಲುವು? ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರಪೋಸ್ ಮಾಡ್ತಾ ಇದ್ದಾರೆ, ಪಠ್ಯ ಪುಸ್ತಕಗಳಲ್ಲಿ ಮಕ್ಕಳಿಗೆ ಭಗವದ್ಗೀತೆ ಕಲಿಸಿ ಅಂತ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಹಿಂದೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಭಗವದ್ಗೀತೆಯಿಂದ ಹೊಟ್ಟೆ ತುಂಬೋದಿಲ್ಲ, ಹೌದು. ಅನ್ನ ಸಿಗೋದಿಲ್ಲ ಅಂತ ಹೇಳಿ. ಹೌದು. ಈಗ ಅಧಿಕಾರಕ್ಕೋಸ್ಕರ ಮಾನಸಿಕ ಗುಲಾಮರಾಗಿ ಭಗವದ್ಗೀತೆಯನ್ನು ಪಠ್ಯದಲ್ಲಿ ತರಬೇಕು ಅಂತೇಳಿ ಹೇಳಿಕೆ ಕೊಡ್ತಾ ಇರೋದು ಅವರ ಘನತೆಗೆ ಶೋಭೆ ತರುವಂತ ಕೆಲಸ ಅಲ್ಲ. ಇವತ್ತು ಭಗವದ್ಗೀತೆಯಿಂದ ವೈಜ್ಞಾನಿಕವಲ್ಲದ ಯಾವುದೇ ಶಿಕ್ಷಣದಿಂದ ಯಾವ ಮನುಷ್ಯರ ಏಳಿಗೆ ಸಾಧ್ಯ ಇಲ್ಲ. ವೈಜ್ಞಾನಿಕ ಶಿಕ್ಷಣ ಇದ್ರೆ ಮಾತ್ರ ಇವತ್ತು ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ಬೋದು, ITBT ಸ್ಥಾಪನೆ ಮಾಡ್ಬೋದು, ಡಾಕ್ಟರ್ಗಳನ್ನು, ಇಂಜಿನಿಯರ್ಗಳನ್ನು ತಯಾರು ಮಾಡ್ತಕ್ಕಂಥ ವೈಜ್ಞಾನಿಕ ಶಿಕ್ಷಣ ನಮ್ಮ ದೇಶಕ್ಕೆ ಬೇಕೇ ಹೊರತು ವೈಜ್ಞಾನಿಕವಲ್ಲದ ಯಾವುದೋ ಧರ್ಮಗ್ರಂಥದ ವೇದಗಳಾಗಲಿ, ಕುರಾನಿನ ವಿಷಯಗಳಾಗಲಿ, ಬೈಬಲ್ನ ವಿಚಾರಗಳಾಗಲಿ, ಈ ಥರ ಧರ್ಮಗ್ರಂಥಗಳ ವಿಚಾರಗಳನ್ನು ಇಲ್ಲಿ ತರಬಾರದು. ಇದು ಜಾತ್ಯತೀತ ರಾಷ್ಟ್ರಕ್ಕೆ ಘನತೆಯನ್ನು ತರ್ತಕ್ಕಂಥ ವಿಷಯ ಅಲ್ಲ. ಜಾತ್ಯತೀತ ರಾಷ್ಟ್ರವನ್ನ, ಹಿಂದೂ ಧರ್ಮವನ್ನ, ಹಿಂದೂ ರಾಷ್ಟ್ರವನ್ನ ಮಾಡುವಂತ ಒಂದು ಹುಚ್ಚು ಸಾಹಸಕ್ಕೆ ಈ ಮನುವಾದಿಗಳು ಕೈ ಹಾಕಿದರೆ ಇದು ಅತ್ಯಂತ ಅಪಾಯಕಾರಿ ವಿಚಾರ. ಇದು ಹೀಗಾಗಬಾರ್ದಾಗಿತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿರೋರು, ಕೇಂದ್ರ ಸಚಿವರಾಗಿರೋರು, ಅವರು ಸಮಯಕ್ಕೊಂದು ಹೇಳಿಕೆಯನ್ನು ಕೊಟ್ಟು ಜನರನ್ನ ಗೊಂದಲದಲ್ಲಿ ಏಳು ಮಾಡುವಂತ ಅಧಿಕಾರದ ಹಪಾಪಿಗೆ ಇದು ಮಾನಸಿಕ ಗುಲಾಮಗಿರಿ ಅನ್ನೋದು ನನ್ನ ವಾದ. ತಾವೊಂದು ಮಾತು ಹೇಳಿದ್ರಿ, ವೈಜ್ಞಾನಿಕ ಶಿಕ್ಷಣದ ಅವಶ್ಯಕತೆ ಇದೆ, ಆಧುನಿಕ ಶಿಕ್ಷಣವನ್ನು ಕೊಟ್ಟು ಜನರನ್ನು ಎಂಜಿನಿಯರು, ಡಾಕ್ಟರ್ನಾಗಿ ಮಾಡುವ ಅವಶ್ಯಕತೆ ಇದೆ ಅಂತ. ಕರೆಕ್ಟಾ ಸರ್? ಖಂಡಿತ ಹೌದು. ಎಂಜಿನಿಯರು, ಡಾಕ್ಟರ್ಗಳಾಗಿ MBBS MD ಮುಗಿಸಿದಂಥವರು ಕಾರ್ನಲ್ಲಿ ಬಾಂಬ್ ಇಟ್ಕೊಂಡು ಬಂದು ಬ್ಲಾಸ್ಟ್ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಎಂಜಿನಿಯರ್ಗಳಾದಂಥವರು ಬದುಕಿನ ಸಣ್ಣ ಸಣ್ಣ ಸವಾಲುಗಳನ್ನು ಎದುರಿಸಲಾಗದೆ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು, ಬದುಕಿನ ಸಣ್ಣ ಸಣ್ಣ ಸವಾಲುಗಳನ್ನು ಎದುರಿಸಲಾಗದೆ ಹೆಂಡತಿ ಮಕ್ಕಳನ್ನು ಕೊಂದು ಆತ್ಮಹತ್ಯೆ ಮಾಡಿಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ವಿಜ್ಞಾನದಲ್ಲಿ ಎರಡು ರೀತಿಯ ವಿಜ್ಞಾನಗಳು, ಒಂದು ಬಾಹ್ಯ ವಿಜ್ಞಾನ, ಆ ವೈಜ್ಞಾನಿಕ ಶಿಕ್ಷಣದ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. ಇನ್ನೊಂದು ಅಂತರಂಗದ ವಿಜ್ಞಾನ ಅಂತ ಒಂದಿದೆ, ಮನಸ್ಸು ಪ್ರಜ್ಞೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ನಿಸರ್ಗವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಅದನ್ನು ಭಗವದ್ಗೀತೆಯಂಥ ಗ್ರಂಥ ಕಲಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದು ಬರೀ ಭಗವದ್ಗೀತೆಯಲ್ಲಿ ಅಷ್ಟೇ ಇಲ್ಲ, ಎಲ್ಲ ಧರ್ಮ ಗ್ರಂಥಗಳಲ್ಲೂ ಇದೆ. ಈ ನೆಲದ ಮೂಲ ಧರ್ಮ ಬೌದ್ಧ ಧರ್ಮದ ತ್ರಿಪಿಟಕಗಳಲ್ಲೂ ಅದು ಇದೆ. ಇವತ್ತೇನು ಭಗವದ್ಗೀತೆನಲ್ಲಿದೆ ಅದು ತ್ರಿಪಿಟಕಗಳಿಂದ ಕದ್ದಂಥ ವಿಚಾರಗಳೇ ಹೌದು. ಅದನ್ನ ಇವರು ಭಗವದ್ಗೀತೆ ಅಂತೇಳಿ, ಈ ಹಿಂದೆ ಸಾಕ್ಯ ವಂಶ ಮತ್ತೆ ಇತರೆ 14 ಕುಲಗಳ ನಡುವೆ ನಡೆದಂತ ನೀರಿನ ಗಲಾಟೆಯಲ್ಲಿ ಆ ಗಲಾಟೆಗಳನ್ನ ವ್ಯಾಸರು ಒಂದು ಕಲ್ಪಿತ ಮಹಾಭಾರತವನ್ನು ಸೃಷ್ಟಿ ಮಾಡಿ ಅಲ್ಲಿ ಕೃಷ್ಣನ ಪಾತ್ರವನ್ನ, ಅರ್ಜುನನ ಪಾತ್ರವನ್ನ ಸೃಷ್ಟಿ ಮಾಡಿ ವ್ಯಾಸರು ಮಾಡಿದಂತ ಕಲ್ಪನೆಯ ಕತೆ ಇದು. ಮೂಲ ವೇದಗಳಲ್ಲಿ ಎಲ್ಲೂ ಕೂಡ ದೇವರಿಲ್ಲ, ಮೂರ್ತಿ ಪೂಜೆ ಇಲ್ಲ, ಮೂಲ ವೇದಗಳು ಈಗ ಲಭ್ಯವಿಲ್ಲ. ಈಗ ವೇದಗಳಿಗೆ ಹಲವಾರು ಸೇರ್ಪಡೆಗಳಾಗಿದ್ದಾವೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಅವರವರ ಅನಿಸಿಕೆಗಳನ್ನು ಸೇರಿಸಿ ಇಡೀ ವೇದಗಳನ್ನೇ ಅಸಮಂಜಸವಾಗಿ ಮಾಡಿಟ್ಟಿದ್ದಾರೆ. ವ್ಯಾಸರ ಕಾಲ ಯಾವುದು ನಿಮ್ಮ ಪ್ರಕಾರ? ಇದು ಕ್ರಿಸ್ತಪೂರ್ವ 600ನೇ ಶತಮಾನದಿಂದ 200ರವರೆಗೆ ನಡೆದಂಥ ಬೆಳವಣಿಗೆಗಳು. ಸೊ ವ್ಯಾಸರು ಬದುಕಿದ್ದದ್ದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ, ಅಲ್ಲಿಂದ 3ನೇ ಶತಮಾನದ ತನಕ ಅವರಿದ್ರ. ಆಗ ಈ ಇತಿಹಾಸವನ್ನ
ಹೌದು, ಇತಿಹಾಸವನ್ನ ತಿದ್ದುವಂತ ಕೆಲಸಗಳು ಆಗಿದ್ದ ಆವಾಗ್ಲೇನೆ. ಗಂಗರ ಕಾಲದಲ್ಲಿ ಬೌದ್ಧ ವಿಹಾರಗಳನ್ನೆಲ್ಲ ದೇವ ಮಂದಿರಗಳನ್ನಾಗಿ ಮಾಡಿ, ಅದಕ್ಕೂ ಮುಂಚೆ ದೇವ ಮಂದಿರಗಳು, ದೇವಸ್ಥಾನಗಳು, ವಿಗ್ರಹದ ಕಲ್ಪನೆಗಳೇ ಇರಲಿಲ್ಲ. ಓಕೆ, ಚನ್ನಬಸಪ್ಪನವರೇ, ಸರ್ ನಮಸ್ಕಾರ. ಹಿಂದೂ ರಾಷ್ಟ್ರ ಮಾಡುವ ಕಲ್ಪನೆಯ ಭಾಗವಾಗಿ ಇದನ್ನು ಮಾಡಲಾಗ್ತಾ ಇದೆ ಅಂತ ಮನುವಾದಿಗಳ ಹುನ್ನಾರ ಅಂತಾರು. ಅಲ್ಲ, ಸಿದ್ದರಾಮಯ್ಯನವರಿಗೆ ಭಗವದ್ಗೀತೆ ರಾಮಾಯಣದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವರಿಗೆ ಇವ್ರು ಏನಾಗಿದೆ ಹುಚ್ಚಿಡಿದಿದೆ ಇವರಿಗೆ ಅನ್ನೋಂಥ ರೀತಿಯಲ್ಲಿ ಮಾತಾಡುತ್ತಾರೆ. ಒಂದು ವಿಷಯ ಹೇಳೋದು ಮರ್ತೆ, ಇವತ್ತಿನ ಚರ್ಚೆಗೆ ಅತಿಥಿಗಳನ್ನು ಕಳಿಸೋದಿಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಎಸ್, ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ವಕ್ತಾರ ನಮ್ಮ ಮಧ್ಯದಲ್ಲಿ ಇಲ್ಲ. ಅವರು ಖಂಡಿತವಾಗಲೂ ಕಾಂಗ್ರೆಸ್ಸು ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಯೋಗ್ಯತೆನೇ ಇಲ್ಲ. ಇವತ್ತು ಆ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್. ಯಾಕೆ ಅಂದರೆ ಯಾವುದು ಈ ದೇಶದ ಈ ಹಿಂದೂ ಧರ್ಮದ, ಹಿಂದೂ ರಾಷ್ಟ್ರದ ಒಂದು ಹಿತವನ್ನು ಕಾಪಾಡುವಂಥ ಈ ಗೀತೆ ಇದೆ, ಇದು ಅವರಿಗೆ ಅಗತ್ಯ ಇಲ್ಲ. ಅವರಿಗೆ ಕುರಾನ್ ಬೇಕು, ಬೈಬಲ್ ಬೇಕು. ಇದನ್ನು ಹೇಳಿದ್ರೆ, ಇದನ್ನೆಲ್ಲೂ ಹಿಂದೂಗಳು ಇದನ್ನು ಅಕಸ್ಮಾತ್ ಹೇಳಿಬಿಟ್ರೆ ಅತ್ಯಂತ ಹಾಲು ಕುಡಿದು ಸಂತೋಷ ಪಡುವಂಥ ಒಂದು ರೀತಿ ಒಳಗಡೆ ಸಿದ್ದರಾಮಯ್ಯನವ್ರ ಮಾನಸಿಕತೆ ಇದೆ, ಕಾಂಗ್ರೆಸ್ಸಿನ ಮಾನಸಿಕತೆ ಇದೆ. ಹೌದು, ಇದು ಹಿಂದೂ ರಾಷ್ಟ್ರ. ಇದು ಈ ಹಿಂದೂ ರಾಷ್ಟ್ರದೊಳಗೆ ಭಗವದ್ಗೀತೆ ಅಲ್ಲದೆ ಕುರಾನ್ ಪಠಣ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಮಗೆ ಪುರುಸೊತ್ತಿಲ್ಲ. ಒಳ್ಳೆ ಜೀವನವನ್ನು ನಡೆಸ್ರಿ, ಒಂದು ಉದಾತ್ತ ಧ್ಯೇಯವನ್ನ ಇಟ್ಕೊಂಡು ಜೀವನವನ್ನು ಮಾಡಿ ಭಗವದ್ಗೀತೆ ಪಠ್ಯ ಪುಸ್ತಕಕ್ಕೆ ಬರಬೇಕಾಗಿರೋ ಹಿನ್ನೆಲೆ ಅಂತ ಹೇಳಿದ್ರೆ ಇದರಲ್ಲಿರುವಂಥ ಅನೇಕ ಜೀವನಕ್ಕೆ ಬೇಕಾಗಿರುವಂಥ ಸಂಗತಿಗಳಿದೆ. ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ತನ್ನ ಮನುಕುಲದ ಜೊತೆಗೆ ಜೀವನವನ್ನು ಮಾಡಬೇಕು ಅಂತ ಪ್ರೇರಣೆ ಕೊಡುವಂಥ ಸಂಗತಿಗಳಿದೆ. ಧರ್ಮಿಷ್ಠನಾಗು ಅಂತ ಹೇಳ್ತಾರೆ. ಧರ್ಮಿಷ್ಠ ಧರ್ಮವನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಧರ್ಮಿಷ್ಠ ಅಂದ್ರೆ ಪದ ಅರ್ಥ ಏನು? ಅದು ಇವತ್ತಿನ ಯುವ ಪೀಳಿಗೆಗೆ ಬೇಕಾಗಿರೋಂಥ. ಇವನೊಬ್ಬ ಧರ್ಮಿಷ್ಠ ಮಾರೆಯ, ಧರ್ಮವಂತ, ಅವನು ಧರ್ಮ ಇದರಲ್ಲಿ ನಡೀತಾನೆ ಅಂತ ಹೇಳಿದ್ರೆ ಅವನು ಯಾವುದೇ ರೀತಿ ಅನ್ಯಾಯವನ್ನು ಮಾಡದೆ ಅವನು ಈ ದೇಶದ ಒಬ್ಬ ವ್ಯಕ್ತಿಯಾಗಿ ಸತ್ಪ್ರಜೆಯಾಗಿ ಬೆಳೀಲಿಕ್ಕೆ ಬೇಕಾಗಿರೋಂಥ ಸಂಗತಿ ಇದರಲ್ಲಿ ಇರುವಂಥದ್ದು. ಯಾವುದು ಅಧರ್ಮ ಇದೆ, ಯಾವುದು ದುಷ್ಟ ಸಂಗತಿಗಳಿದೆ, ಅದನ್ನು ಯಾವುದೇ ಕಾರಣಕ್ಕೂ ನಿನ್ನ ಜೀವನದಲ್ಲಿ ರೂಪಿಸ್ಕೋಬೇಡ ಅಂತ ಹೇಳುವಂಥ ಒಂದು ಪಾಠ ಇದು. ನೀತಿಯ ಪಾಠ ಇವರಿಗೆ ಬೇಡ ಅಂತ ಆದರೆ ಹಾಗಾದರೆ ಏನು ಬೇಕು ಇವರಿಗೆ? ಹಾಗಾಗಿ ಇದನ್ನು ಹೇಳಿದ್ದು, ಇದನ್ನು ಪುಸ್ತಕದಲ್ಲಿ ತರಬೇಕು. ಈ ದೇಶದಲ್ಲದೆ ಇದನ್ನು ಇನ್ನೆಲ್ಲಿ ತರಲಿಕ್ಕೆ ಸಾಧ್ಯ ಇದೆ? ಭಗವದ್ಗೀತೆಯನ್ನು ಪಠ್ಯ ಪುಸ್ತಕದಲ್ಲಿ ತರದೆ ಇದು ಹಿಂದೂ ರಾಷ್ಟ್ರದಲ್ಲಿ ತರಬೇಕು ಹೊರತು ಇದನ್ನು ಇನ್ನೆಲ್ಲ ಅಮೆರಿಕದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ, ಇನ್ನೆಲ್ಲ ಮುಸಲ್ಮಾನ್ ರಾಷ್ಟ್ರಗಳಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವದ್ಗೀತೆ ಏನಿದೆ ಇದು ದೇವ ಹೇಳಿದಂಥ ಒಂದು ಒಳ್ಳೆಯ ಸಂಗತಿ. ಇದು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ. ಹಿಂದೆ ಭಗವದ್ಗೀತೆ ಓದಿಸೋದ್ರಿಂದ ಹೊಟ್ಟೆ ತುಂಬುತ್ತಾ ಅಂತ ಕೇಳಿದ್ದ ಕುಮಾರಸ್ವಾಮಿ ಅವರೇ ಈಗ ಪಠ್ಯ ಪುಸ್ತಕದಲ್ಲಿ ಅಳವಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ರಾಜಕೀಯ ಅನುಕೂಲತೆಗೆ ಅಂತ ಹಾಲೇಶಪ್ಪನವ್ರು ಹೇಳಿದ್ದು. ಖಂಡಿತ ಅಲ್ಲ, ಇದು ರಾಜಕೀಯ ಅನುಕೂಲತೆಗಲ್ಲ. ಇದು ವ್ಯಕ್ತಿಯ ಒಂದು ಜೀವನಕ್ಕೆ ಬೇಕಾಗಿರುವಂತ ಸಂಗತಿ ಇದು. ಹಾಗಾಗಿ ಇದನ್ನ ಕುರಾನ್ ಮೂಲಕ ಇದನ್ನ ಸಾಧ್ಯತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕುರಾನ್ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಂದೂಗಳು ಏನು ಅಗತ್ಯ ಇದೆ ಈ ದೇಶದಲ್ಲಿ? ಅವಶ್ಯಕತೆನೇ ಇಲ್ಲಲ್ಲ. ಹಾಗಾಗಿ ಭಗವದ್ಗೀತೆ ಬೇಕು. ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ ಇಲ್ಲ ಅಂತ ಅವ್ರು ವಾದ ಮಾಡಿದ್ರೆ ಹೌದು ಅಂತೀರಾ ನೀವು? ಕರೆಕ್ಟ್ ಅಂತೀರಾ? ನೋಡಿ, ನಾವೆಲ್ಲರೂ ಈ ಮುಸಲ್ಮಾನರು ಕೂಡ ಈ ದೇಶದ ಹಿಂದೂಗಳು ಅಂತ ಹೇಳ್ಕೊಂಡು ಹೋಗಿರೋರು ನಾವು ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಭಾರತೀಯನು ಹಿಂದೂ ಅಂತ ಇದೊಂದು ಜೀವನ ಪದ್ಧತಿ. ಇದೊಂದು ಧರ್ಮ ಅಲ್ಲ. ಈ ಧರ್ಮಿಷ್ಠ ಅಂತ ಹೇಳುವಂಥ ಪದ ಇದೆಯಲ್ಲ, ನೀನು ಧರ್ಮವಂತನಾಗೂ ಹೇಳುವಂಥ ಸಂಗತಿ ಇದೆಯಲ್ಲ, ಇದು ಭಗವದ್ಗೀತೆಯಲ್ಲಿ ಇನ್ನೆಲ್ಲೂ ಹೇಳಿ ರಾಮಾಯಣಗಳಲ್ಲಿ ಹೇಳಿದ್ರೆ ಸಾಧ್ಯ ಇಲ್ಲ ಬೇರೆ ಕಡೆ ಹೇಳಲಿಕ್ಕೆ. ಆದರೆ ನಿಮಗೆ ಬೇಕಾಗಿರೋದು ಏನು? ಇವತ್ತು ರಾಜಕಾರಣ ಮಾಡ್ತಿರೋದು ಯಾರು? ಭಗವದ್ಗೀತೆ ಬಗ್ಗೆ ಒಳ್ಳೆ ಮಾತಾಡಲಿಕ್ಕೆ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ನಾಯಕರಿಗೆ ಯಾಕೆ ಆಗೋದಿಲ್ಲ? ತಾಕತ್ತಿರುವಾಗ ಅರ್ಥ ಮಾಡಿಕೊಂಡು ಚನ್ನಬಸಪ್ಪ ಅವರೇ, ಈ ಬಿಜೆಪಿ ಮತ್ತು ಈಗ JDS-ನ ಸಡನ್ ಹಿಂದುತ್ವದ ಬಗ್ಗೆ ಪ್ರಶ್ನೆಗಳು ಹೇಳೋದು ಯಾಕೆ ಗೊತ್ತಾ? ಈಗ ನಿಮಗಿಂತ ಚೆನ್ನಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತಾರೆ. ಅವರು ಉಡುಪಿ ಮಠದಲ್ಲಿ ಹೋಗಿ ಏನೇನು ಸಂಸ್ಕೃತ ಶ್ಲೋಕಗಳನ್ನು ಹೇಳಿದರು. ನೀವು ಬರೀ ಓಟಿಗೋಸ್ಕರ ಭಗವದ್ಗೀತೆ ಹೆಸರು ತರ್ತೀರಿ, ಓಟಿಗೋಸ್ಕರ ರಾಮಾಯಣದ ಹೆಸರು ತರ್ತೀರಿ.
ಕುಮಾರಸ್ವಾಮಿಗಳು 2 ವರ್ಷದ ಹಿಂದೆ ಭಗವದ್ಗೀತೆಯನ್ನು ಹೊಟ್ಟೆ ತುಂಬಿಸುತ್ತಾ ಅಂತ ಪ್ರಶ್ನೆ ಕೇಳಿದವರು ಏಕಾಏಕಿ ಈಗ ಅವ್ರಿಗೆ ಭಗವದ್ಗೀತೆ ಬಗ್ಗೆ ಜ್ಞಾನೋದಯ ಆದಂತೆ ಹೇಳ್ತಾರೆ. ಹಾಗಾಗಿ ನಿಮ್ಮ ಬಗ್ಗೆ ಸಂಶಯ ಇದೆ ಅನೇಕರಿಗೆ. ಭಗವದ್ಗೀತೆಯ ಬಗ್ಗೆ ಸಂಶಯ ಅಲ್ಲ ಇದು. ಗೀತೆಯ ಸಾರದ ಬಗ್ಗೆ ಯಾರಿಗೂ ಸಂಶಯ ಇದ್ದಂಗಿಲ್ಲ. ರಾಜಕಾರಣಿಗಳು ಬಿಟ್ಬಿಡಿ, ಅವ್ರವ್ರು ಚರ್ಚೆ ಮಾಡ್ಕೊಂಡು ಹೋಗ್ತಾರೆ. ಪ್ರಶ್ನೆ ಹೇಳೋದು ನೀವು ಮತ್ತು ನಿಮ್ಮ ಹೊಸ ಮೈತ್ರಿ ಪಕ್ಷದ ಹೊಸ ಜ್ಞಾನದ ಬಗ್ಗೆ ಸಂಶಯಗಳಿವೆ ಜನರಿಗೆ. ಇಲ್ಲಾಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ನೋಡಿ, ಅವ್ರು ಹೋಗಿ ಪ್ರಯಾಗದಲ್ಲೂ ಸ್ನಾನ ಮಾಡ್ತಾರೆ, ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಪುತ್ತಿಗೆ ಶ್ರೀಗಳೇ ತಲೆದೂಗುವಂತೆ ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತಾರೆ ಅವರು. ಸರಿ, ಇದು ಸಿದ್ದರಾಮಯ್ಯನವ್ರು ಯಾಕೆ ಮಾಡೋದಿಲ್ಲ ಅಂತ ಹೇಳ್ತಾ ಇರೋದು ನಾನು. ಡಿ ಕೆ ಶಿವಕುಮಾರ್ ಮಾಡ್ತಾರೆ, ಸಿದ್ದರಾಮಯ್ಯನವ್ರಿಗೆ ಮಾಡಕ್ಕೆ ಏನಾಗಿದೆ? ಇದನ್ನ ಯಾಕೆ ಮಾಡಬಾರ್ದು? ಅಲ್ಲ, ಹಂಗಿದ್ರೆ ನೀವು ಸಾರಾಸಗಟಾಗಿ ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು ಅಂತ ಹೇಳಬೇಡಿ. ಅಲ್ಲಲ್ಲ, ಕಾಂಗ್ರೆಸ್ ಹಿಂದೂ ವಿರೋಧಿಗಳಂತ ಯಾಕೆ ಹೇಳಬೇಕಾಗತ್ತೆ ಅಂತ ಹೇಳಿದ್ರೆ, ಇದನ್ನ ವಿರೋಧನೆ ಮಾಡೋದಿಲ್ಲಲ್ಲ ಕಾಂಗ್ರೆಸ್ನಲ್ಲಿರುವಂತ ಡಿ ಕೆ ಶಿವಕುಮಾರ್ ಆದಿಯಾಗಿ ಇದನ್ನ ಸಿದ್ದರಾಮಯ್ಯ ಹೇಳ್ತಾ ಇರೋದು ಸರಿಯಲ್ಲ, ಈ ಭಗವದ್ಗೀತೆ ಅಗತ್ಯ ಇದೆ ಅಂತ ಹೇಳಬೇಕಲ್ಲ ಕಾಂಗ್ರೆಸ್ಸಿನ ನಾಯಕರುಗಳು. ಇದು ಹೇಳದೇ ಇದ್ದಾಗ ಏನಾಗತ್ತೆ, ನೀವು ಹಿಂದೂ ವಿರೋಧಿ ಅಂತ ಹೇಳಬೇಕಾಗತ್ತೆ. ನೋಡಿ, ಕಾಂಗ್ರೆಸ್ ಮತ್ತು ಬಿಜೆಪಿ ಜನತಾದಳ ಇಲ್ಲದೆ ಇರುವಂಥ ದಿನಗಳಲ್ಲಿ ಇದು ಪ್ರಾರಂಭ ಆಗಿರುವಂಥದ್ದು ಈ ದೇಶದಲ್ಲಿ. ಪಕ್ಷ ಇವತ್ತು ಹುಟ್ಟಿರೋದು ಗುರುಕುಲ ಪದ್ಧತಿಗಳಲ್ಲಿ ಹೇಳ್ತಾ ಇದ್ರು, ರಾಮಾಯಣ ಮಹಾಭಾರತವನ್ನು ಹೇಳ್ಕೊಡ್ತಾ ಇದ್ರು ನಮಗೆ. ಆದ್ರೆ ಇವತ್ತು ಅಗತ್ಯ ಇಲ್ಲ ಅಂತ ಯಾಕೆ ತೀರ್ಮಾನ ಮಾಡ್ತೀರಿ? ತಿರಸ್ಕಾರವನ್ನ ಯಾಕೆ ಮಾಡ್ತೀರಿ? ಇದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ. ಚನ್ನಬಸಪ್ಪ ಅವರೇ, ನಂದು ಪ್ರಶ್ನೆ ಇದೆ. ಮಾಡ್ಕೊಡ್ದಲ್ವಾ? ಈಗ ನೀವು ಯಾರ್ಯಾರು ಹಿಂದುತ್ವದ ಚಳುವಳಿಗಾರರು ಅಂತ ಗುರುತಿಸ್ಕೊಂಡಿದ್ದೀರಲ್ವಾ, ಗೀತೆಯ ಒಂದು ಶ್ಲೋಕವನ್ನು ನೀವು ಎಲ್ಲೂ ಸಾರ್ವಜನಿಕವಾಗಿ ಉದ್ಗರಿಸಲ್ಲ. ಕನ್ನಡದ ಹೋರಾಟಗಾರರ ಬಗ್ಗೆನೂ ನನಗೆ ಪ್ರಶ್ನೆ ಇವೆ. ಎಲ್ಲೂ ಕನ್ನಡದ ಸಾಹಿತ್ಯದ ಒಂದು ಶಬ್ದವನ್ನು ಎಲ್ಲೂ ಉದ್ಗರಿಸಲ್ಲ. ಆದ್ರೆ ಚಳುವಳಿ ಅನ್ನೋದನ್ನ ಬಹಳ ಗಟ್ಟಿಯಾಗಿ ಹೇಳ್ತೀರಿ. ಮಾಡಿ ಚಳುವಳಿ, ಆದ್ರೆ ಭಗವದ್ಗೀತೆ ಬಗ್ಗೆ ಏನಾದ್ರೂ ಹೇಳಿ. ಭಗವದ್ಗೀತೆಯನ್ನ ಇವತ್ತು ಪಶ್ಚಿಮ ಬಂಗಾಳದ 5 ಲಕ್ಷ ಜನ ಪಠಿಸುವಂತ ಒಂದು ವ್ಯವಸ್ಥೆ ಮಾಡಿದೆ ಇವತ್ತು. ಮೊನ್ನೆ ಉಡುಪಿನಲ್ಲಿ ನಡೀತು, ಮೊನ್ನೆ ಶಿವಮೊಗ್ಗದಲ್ಲಿ ನಡೀತು. ಪಶ್ಚಿಮ ಬಂಗಾಳದಲ್ಲಿ 5 ಲಕ್ಷ ಜನ ಇದನ್ನ ಪಠಣ ಮಾಡುವಂತ ವ್ಯವಸ್ಥೆ ತರುವಂತ ಪ್ರಯತ್ನ ನಡೀತಾ ಇದೆ. ಇದು ಸಾರ್ವಜನಿಕ ಆಗಬೇಕಿದು, ಸರ್ವತ್ರ ಆಗಬೇಕಿದು. ಈ ಚರ್ಚೆ ಮುಂದಿನ ಹಂತಕ್ಕೆ ತಗೊಂಡು ಹೋಗೋದಕ್ಕೆ ನಾನು ಒಂದಷ್ಟು ಪ್ರಶ್ನೆ ಕೇಳ್ತೀನಿ. ಚನ್ನಬಸಪ್ಪನವರೇ, ಗೀತೆಯನ್ನು ಪ್ರಚಾರ ಮಾಡುವುದಕ್ಕೆ ಯಾವುದೇ ನಿಬಂಧನೆಗಳಿಲ್ಲ. ಇಸ್ಕಾನ್ ಅವರು ಬೀದಿಗಳಲ್ಲಿ ನಿಂತ್ಕೊಂಡು ಪ್ರಚಾರ ಮಾಡ್ತಾರೆ, ಫಾರಿನ್ನಲ್ಲೂ ಮಾಡ್ತಾರೆ. ಕೃಷ್ಣ ಮಠ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಹಾಗೆ ಗೀತೆಯನ್ನು ಪ್ರಚಾರ ಮಾಡುವ ಮೂಲಕ ಅದರಲ್ಲಿ ಏನಿದೆ ಅನ್ನುವುದನ್ನು ಜನರಿಗೆ ಹೇಳಿ, ಅವರು ಗೀತೆಯನ್ನು ಓದುವ ಮೂಲಕ ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನು ಮಾಡಿ, ಪಠ್ಯಪುಸ್ತಕಗಳಲ್ಲಿ ತರುವ ಮೂಲಕ ಮಕ್ಕಳಿಗೆ ಅದನ್ನು ಕಡ್ಡಾಯ ಮಾಡಬೇಡಿ ಅನ್ನೋ ವಾದಕ್ಕೆ ಏನಂತೀರಿ? ಕಡ್ಡಾಯ ಅಂತ ಹೇಳಿದ್ರೆ ಈ ದೇಶದ ಪ್ರಜೆಗಳಿಗೆ ಏನು ಬೇಕೋ ಅದನ್ನು ಹೇಳಲೇಬೇಕು. ಸತ್ಯ ಸಂಗತಿಯನ್ನು ತಿಳಿಸ್ಬೇಕಲ್ಲ. ಈ ಗೀತೆ ಒಳಗಡೆ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ಹೇಳಿರುವಂಥ ಸಂಗತಿಗಳನ್ನು ಪಠ್ಯದಲ್ಲಿ ತರಬಾರದು ಅಂತ ಯಾಕೆ ಆ ರೀತಿ ತೀರ್ಮಾನಗಳನ್ನು ಮಾಡ್ತಾರೆ? ದುರ್ಗುಣಗಳನ್ನು ತೆಗೆದುಹಾಕಬೇಕು, ದುಷ್ಟರ ಸಂಹಾರವನ್ನು ಮಾಡಬೇಕು ಅಂತ ಹೇಳಿದ್ರೆ ಇದು ನಿಮಗೆ ನೀತಿ ಪಾಠ ಹೌದೋ ಅಲ್ವೋ? ಈ ನೀತಿ ಪಾಠಗಳ ಅಗತ್ಯ ಇದೆ ಇವತ್ತು. ಮಾನವೀಯತೆಗಳನ್ನು ಇಟ್ಟುಕೊಂಡು, ಮಾನವೀಯತೆ ಮೌಲ್ಯಗಳನ್ನು ಇಟ್ಟುಕೊಂಡು ಇವತ್ತು ಅನೇಕ ಸಂಗತಿಗಳು ನಡೆಯುತ್ತೆ ಈ ದೇಶದಲ್ಲಿ. ಮನುಕುಲದ ಉಳಿವಿಗೋಸ್ಕರ ಬೇಕಾಗಿರುವಂತದ್ದು. ನನಗೆ ನೋಡಿ, ಇದನ್ನ 2 ರೀತಿಯಿಂದ ನೋಡೋ ಅವಶ್ಯಕತೆ ಇದೆ. ನಾನು ಆಗಲೇ ಹೇಳಿದಂತೆ, ಈಗ ಕುಮಾರಸ್ವಾಮಿ ಅವರು ಭಗವದ್ಗೀತೆಯ ಬಗ್ಗೆ ಸರಿ, ಅವ್ರಿಗೆ ಈಗೇನೋ ಕಳೆದ 2 ವರ್ಷಗಳಲ್ಲಿ ಅವರು ಭಗವದ್ಗೀತೆ ಅಧ್ಯಯನವನ್ನು ಮಾಡಿರಬೇಕು, ಆ ಕಾರಣದಿಂದ ಅವ್ರು ಹೇಳ್ತಿದ್ದಾರೆ. BJP-ಯವರು ಕೂಡ ಇತ್ತೀಚೆಗೆ ಅಲ್ರಿ, ನನಗೆ ಫಸ್ಟ್ ಬೇಸಿಕಲಿ ಆ ಸೆಂಟೆನ್ಸಸ್ ಕಾಂಟ್ರಾಡಿಕ್ಟರಿ ಅನ್ಸೋದಿಲ್ಲಪ್ಪ. ಭಗವದ್ಗೀತೆ ಓದೋದ್ರಿಂದ ಹೊಟ್ಟೆ ತುಂಬೋದಿಲ್ಲ. ಕರೆಕ್ಟ್, ಹೊಟ್ಟೆ ತುಂಬಿಸಿಕೊಳ್ಳುವುದೇ ಜೀವನದ ಏಕೈಕ ಗುರಿನೂ ಅಲ್ಲ. ಹೌದು, ಬಟ್ ಅವರ ಹೇಳಿಕೆಗಳು 2023ರ ಚುನಾವಣೆಗೆ ಮುಂಚೆ ವೆರಿ ಕಾಂಟ್ರರಿ. ಬರೀ ಭಗವದ್ಗೀತೆ ಬಗ್ಗೆ ಅಂತಲ್ಲ, ಒಟ್ಟಾರೆ ಈ ವಿಷಯಗಳ ಬಗ್ಗೆ ಅವರ ಹೇಳಿಕೆ ಕಾಂಟ್ರರಿ ಇರ್ತಾ ಇತ್ತು. ಏಕಾಏಕಿ ಅವ್ರಿಗೆ 25ರಲ್ಲಿ ಇದನ್ನು ಹೇಳಬೇಕಂತ ಅನಿಸಿದೆ. ನಾನೇನು ತಪ್ಪು ಸರಿ ಅಂತ ಅನ್ನಲ್ಲ, ರಾಜಕಾರಣಿಗಳ ಸ್ಟ್ಯಾಂಡ್ಗಳು ಇರ್ತವೆ. ಬಟ್ ಎಲ್ಲವೂ ಬರೀ ರಾಜಕೀಯದ ದೃಷ್ಟಿಯಿಂದಲೇ ನೋಡಬೇಕಾಗಿಲ್ಲ. ನನಗನ್ಸುತ್ತೆ ಅಜಿತ್, ಬದಲಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಗೀತೆಯ ಮತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನದ ಅವಶ್ಯಕತೆ ಜಾಸ್ತಿ ಇದೆ. ನೀವಾಗಲೇ ಹೇಳ್ತಾ ಇದ್ರಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೀಗೆ ಕುಳಿತಾಗಿ ಯೋಚನೆ ಮಾಡ್ತಿದ್ದೆ, ನ್ಯೂಕ್ಲಿಯರ್ ವೆಪನನ್ನು ತಯಾರಿಸೋದು ವಿಜ್ಞಾನ ಅಲ್ವಾ?
ನ್ಯೂಕ್ಲಿಯರ್ ವೆಪನನ್ನು ನಾವು ಯಾವಾಗ ಉಪಯೋಗಿಸ್ಬೇಕು ಯಾವಾಗ ಉಪಯೋಗಿಸಬಾರ್ದು ಅನ್ನೋದು ಹೇಳೋದು ವಿವೇಚನೆ. ಎಸ್, ಆ ವಿವೇಚನೆಯನ್ನು ಹೇಳೋದು ಯಾರು? ಆ ವಿವೇಚನೆಯನ್ನು ಈ ರೀತಿಯ ಗ್ರಂಥಗಳು ಹೇಳ್ತವೆ. ನಾವು ಇತ್ತೀಚಿನ ದಿನಗಳಲ್ಲಿ ನಾನು ಅದಕ್ಕೆ ಸ್ವಲ್ಪ ಪೊಲಿಟಿಕ್ಸನ್ನು ಪಕ್ಕದಲ್ಲಿಡೋಣ. ನನಗೆ ಈ BJP, ಕಾಂಗ್ರೆಸ್, JDS ಎಲ್ಲವನ್ನ ಬೈನರಿಗಳಲ್ಲಿ ನೋಡುವ ಅವಶ್ಯಕತೆ ಇಲ್ಲ. ಎಸ್, ಎಸ್. ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಖಿನ್ನತೆಗೆ ಮಕ್ಕಳು ಈಡಾಗ್ತಿದ್ದಾರೆ. ಯಾಕೆ ಈಡಾಗ್ತಿದ್ದಾರೆ? ಈಗ ನಾನು ನೀವು ಕಲಿತಾ ಇದ್ದಾಗ ಅಜಿತ್, ನಮ್ಮ ಶಾಲೆಯಲ್ಲಿ ಶ್ರೀಮಂತರ ಮಗನೂ ಇರ್ತಿದ್ದ, ರಿಕ್ಷಾ ಡ್ರೈವರ್ ಮಗನೂ ಇರ್ತಿದ್ದ. ಇವತ್ತು ಹಾಗಿಲ್ಲ. ನಾವು ದ್ವೀಪ ಶಾಲೆಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಶ್ರೀಮಂತರ ಮಕ್ಕಳು ಕಲಿತಾರೆ, ಇನ್ನೊಂದು ಕಡೆ ಬಡವರ ಮಕ್ಕಳು ಕಲಿತಾರೆ. ಸೊ ಬಡತನ ಏನು ಅನ್ನೋದೇ ಗೊತ್ತಿಲ್ಲ. ಹೌದು. ಹಾಗಾಗಿ ಏಕಾಏಕಿ ನೀವು ಜೀವನದಲ್ಲಿ ನಿರಾಶೆ ಆದಾಗ, ಜೀವನದಲ್ಲಿ ಬಿದ್ದಾಗ ಮೇಲೆ ಹೇಳೋದು ಹೆಂಗೆ ಗೊತ್ತಿಲ್ಲ, ಹೋಗಿ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಹುಡುಗರು. ಎಸ್. 10th ಎಕ್ಸಾಮ್ನಲ್ಲಿ 90 ಬರೋದು 82 ಬಂತಂದರೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ನಾವು ನೋಡಿದ್ದೀವಿ. ಹಾಗಿರುವ ಪರಿಸ್ಥಿತಿಯಲ್ಲಿ ನಿಮಗೆ ಒಂದು ಗೈಡಿಂಗ್ ಫೋರ್ಸ್ ಆಗಿ, ಅಂದರೆ ಜೀವನದಲ್ಲಿ ನಿಷ್ಕಾಮ ಕರ್ಮ, ನಿಮಗೊಂದು ರೀತಿಯಾಗಿರ್ತಕ್ಕಂಥ ಏನಂತಾರೆ, ಫಲವನ್ನು ಅಪೇಕ್ಷೆ ಮಾಡದಂತೆ ಕಷ್ಟಪಡಬೇಕು, ಸೆಲ್ಫ್ ಕಂಟ್ರೋಲ್, ಡಿಟ್ಯಾಚ್ಮೆಂಟ್, ಈ ಶಬ್ದಗಳಿವೆಲ್ಲ. ಇದನ್ನು ಕಲಿಸೋದು ಯಾರು? ಇದನ್ನು ಕಲಿಸೋದು ಗ್ರಂಥಗಳು. ನಾನು ಅಂದರೆ ಈಗ ನನಗೆ ಗೊತ್ತು, ಈಗ ಭಗವದ್ಗೀತೆ ಬಗ್ಗೆ ಕೆಲ ಆಕ್ಷೇಪಣೆಗಳ ಕೆಲವು ಶ್ಲೋಕಗಳಿರಬಹುದು, ಕೆಲ ಶ್ಲೋಕಗಳಿವೆ, ಅದನ್ನು ನಮ್ಮ ಪ್ಯಾನಲಿಸ್ಟ್ಗಳು ಹೇಳ್ಬೋದು. ಆ ಶ್ಲೋಕಗಳನ್ನು ಪಕ್ಕಕ್ಕಿಡಿ. ಯಾವಾಗ ಈಗ ನೋಡಿ, 8,000 ವರ್ಷದ ಹಿಂದೆ ರಾಮಾಯಣ, 4,000 ವರ್ಷದ ಹಿಂದೆ ಮಹಾಭಾರತ ಅಂತ ಹೇಳ್ತಾರೆ. ಗೀತೆಯನ್ನು ಗೊತ್ತಿಲ್ಲ ನನಗೆ, ಗೀತೆಯ ಕಾಲಘಟ್ಟದ ಬಗ್ಗೆ ನಾನಾ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿವೆ. ನಾನು ಅದರಲ್ಲಿ ಹೋಗಲ್ಲ, ಬಿಕಾಸ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ದ್ಯಾಟ್. ಎಸ್, ಎಸ್. ಆದರೆ ಗೀತೆಯನ್ನು ಬರೆದಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅರ್ಜುನನಿಗಿರ್ತಕ್ಕಂಥ ದ್ವಂದ್ವಗಳೇನಿವೆ, ಕೃಷ್ಣ ಅದಕ್ಕೆ ಕೊಟ್ಟಿರ್ತಕ್ಕಂಥ ಉತ್ತರಗಳೇನಿವೆ, ಇವತ್ತು ನಮ್ಮ ಜೀವನದಲ್ಲೂ ಆ ದುಃಖ ಕಾಡುತ್ತೆ. ಈಗ ಅಜಿತ್, ನಾನೇ 3 ವರ್ಷದ ಹಿಂದೆ ಐ ವಾಸ್ ಬೆಡ್ ರಿಡನ್ ಫಾರ್ 1 year. ಎಸ್. ಆಗ ನೀವು ಮಾಡಿರ್ತಕ್ಕಂಥ ರಾಜಕೀಯ ವಿಶ್ಲೇಷಣೆಗಳು ಸಹಾಯಕ್ಕೆ ಬರಲ್ಲ. ನೀವು ಮತ್ತೆ ಹೇಳ್ಬೇಕಂತಂದ್ರೆ ನಿಮ್ಗೇನಾದರೂ ಒಂದು ಲಾರ್ಜರ್ ಪರ್ಪಸ್ ಅನ್ನು ಹುಡುಕ್ಬೇಕಾಗತ್ತೆ. ಆಗ ಇವತ್ತು ನಾನೇನಾದರೂ ಒಂದು ಸ್ವಲ್ಪ ಖಿನ್ನತೆ ಇದ್ದರೆ ನಾನು ಚಿನ್ಮಯ ಮಿಷನ್ನ ಸ್ವಾಮಿ ಬ್ರಹ್ಮಾನಂದರ ಮಂಕುತಿಮ್ಮನ ಕಗ್ಗವನ್ನು ಕೇಳ್ತೀನಿ. ಕಗ್ಗ ಇಸ್ ನಥಿಂಗ್ ಬಟ್ ಭಗವದ್ಗೀತೆಯ ಸಾರ. ಹೌದು. ಭಗವದ್ಗೀತೆ ಏನು? ವೇದ ಉಪನಿಷತ್ತನ್ನು ಸರಳೀಕೃತ ರೂಪದಲ್ಲಿ ಜನರಿಗೆ ಅರ್ಥ ಆಗಲಿ ಅಂತ ಬರೆದಿರ್ತಕ್ಕಂಥದ್ದು. ಹಾಗಾಗಿ ನನಗನ್ಸುತ್ತೆ ಇವತ್ತಿನ ಪೀಳಿಗೆಗೆ, ಇವತ್ತಿನ ಕಾಲಘಟ್ಟಕ್ಕೆ ಗೀತೆಯ, ನೋಡಿ, ತಿಲಕರು ಜೈಲಿನಲ್ಲಿದ್ದಾಗ ಗೀತಾ ರಹಸ್ಯ ಬರೆದರು. ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾದಿಂದ ಬಂದ ನಂತರ ಭಾರತದ ರಾಜಕಾರಣಕ್ಕೆ ತುಮುಕಬೇಕಾದ್ರೆ ಅವ್ರಿಗೆ ಗೀತೆ ಒಂದು ದೊಡ್ಡ ಪ್ರೇರಣೆ ಆಗಿತ್ತು. ಹಾಗಾಗಿ ಗೀತೆ ಅದು ಈ ಕಾಲಘಟ್ಟದಲ್ಲಿ ಅಂತ ಮನುಷ್ಯರ ದ್ವಂದ್ವಗಳಿವೆಲ್ರಿ, ಹಗಲು ರಾತ್ರಿ, ಸತ್ಯ ಅಸತ್ಯ, ಈ ಎಲ್ಲ ದ್ವಂದ್ವಗಳಿಗೆ ಒಂದೇನಾದರೂ ಉತ್ತರ. ಆಮೇಲೆ ನಮ್ಮ ಇಲ್ಲೇ ಬರೆದಿರ್ತಕ್ಕಂಥ ಗ್ರಂಥ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬಲ್ಲದ್ದು ಬಿಟ್ಟರೆ, ಈ ಸ್ಟಿಫನ್ ಕವಿ ಪುಸ್ತಕದಲ್ಲಿ ತಗೊಂಡು ಬಂದರೂ ಕೂಡ ಒಂದು ಪ್ರೇರಣೆ ಸಿಗಬಹುದಪ್ಪ. ಇಲ್ಲ, ಅರಿಸ್ಟಾಟಲ್, ಪ್ಲೂಟೋನ್ನ ಕೂಡ ನಾವು ಓದ್ತೀವಿ. ಅವು ಕೂಡ ನಮ್ಮ ದ್ವಂದ್ವಗಳಿಗೆ ಉತ್ತರವನ್ನು ಕೊಡಬಲ್ದು. ನಾನೇನು ಬರೀ ಭಗವದ್ಗೀತೆ ಕೊಡಬಲ್ದು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ಇವತ್ತಿನ ಪೀಳಿಗೆಗೆ ಆ ರೀತಿಯಾಗಿರ್ತಕ್ಕಂಥ ನೈತಿಕವಾಗಿ ಜ್ಞಾನವನ್ನು ಕೊಡ್ತಕ್ಕಂಥ ಶಿಕ್ಷಣದ ಅವಶ್ಯಕತೆ ಜಾಸ್ತಿ ಇದೆ. ನೀವು ಪ್ರಶ್ನೆ, ಇದು ದ್ವಂದ್ವ ಇದೆ. ಮೊನ್ನೆ ದಿಲ್ಲಿ ಬ್ಲಾಸ್ಟ್ನಲ್ಲಿ ಇರ್ತಕ್ಕಂಥವ್ರು ಅವರು ಕೂಡ ಧರ್ಮಗ್ರಂಥಗಳನ್ನು ಓದಿದವರು. ಹೀಗಾಗಿ ಧರ್ಮಗ್ರಂಥದಲ್ಲಿ ಯಾವುದು ನೈತಿಕ ಶಿಕ್ಷಣವನ್ನು ಕೊಡಬಲ್ದು, ಯಾವುದು ಅತಿರೇಕವನ್ನು ಪಕ್ಕಕ್ಕೆ ಸರಿಸಿ ನಿಮಗೆ ಸರಿಯಾದ ಮಾರ್ಗವನ್ನು ಕೊಡಬಲ್ದು ಅಂತಕ್ಕಂಥದ್ದರ ಬಗ್ಗೆ ಕೂಡ ನಿಷ್ಕರ್ಷೆ ಆಗಬೇಕಾಗತ್ತೆ. ಬರೀ ಧರ್ಮಗ್ರಂಥಗಳು ಕೊಡ್ತವೆ ಅಂತಕ್ಕಂಥದ್ದನ್ನ ಹೇಳಕ್ಕಾಗಲ್ಲ. ಹಾಗಾಗಿ ಆ ಲೋಕಜ್ಞಾನದ ಅನುಗುಣವಾಗಿ ಇದನ್ನು ನೋಡ್ತಕ್ಕಂಥ ಅವಶ್ಯಕತೆ ಇದೆ. ರಾಜುಗೌಡ ಅವರೇ, ಧರ್ಮ ಗ್ರಂಥಗಳ ಬಗ್ಗೆ, ಧಾರ್ಮಿಕ ಆಚರಣೆಗಳ ಬಗ್ಗೆ ನಿಲುವುಗಳು ರಾಜಕೀಯ ಸನ್ನಿವೇಶಗಳನ್ನು ಡಿಪೆಂಡ್ ಮಾಡ್ಕೊಂಡು ಚೇಂಜ್ ಆಗಿಬಿಟ್ರೆ ಸಂಶಯಗಳು ಬರ್ತವೆ. ಇಲ್ಲ, ಇದನ್ನು ನಾನು 3 ಆಯಾಮದಲ್ಲಿ ಚರ್ಚೆ ಮಾಡುವಂಥ ಚಿಂತನೆಯನ್ನು ವ್ಯಕ್ತಪಡಿಸ್ತೀನಿ ಇಲ್ಲಿ. ಮೊದಲನೇದಾಗಿ, ನೀವು ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿ ಅವರು ಮಾತಾಡಿರುವಂಥ ಒಂದು ವಿಚಾರನ ಕೋಟ್ ಮಾಡಿದ್ರಿ. ಈ ಹಿಂದೆ ಭಗವದ್ಗೀತೆ ಹೊಟ್ಟೆ ತುಂಬಿಸುತ್ತಾ ಅಂತ ಇಲ್ಲ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರಿ. ಬಹುಶಃ ಇವತ್ತಿನ ಪರಿಸ್ಥಿತಿ, ನಾನು ಒಂದು ಸಣ್ಣ ಕತೆ ಹೇಳ್ತೀನಿ, ತುಂಬ ಜಾಸ್ತಿ ಹೊತ್ತು ಹೇಳಿಯಲ್ಲ. ಯಾರೋ ಒಂದು 50 ಜನ ಆಟಗಾರರು ಇರ್ತಾರೆ. ಆಟಗಾರರ ಮಧ್ಯದಲ್ಲಿ ಏನು ಆಟ ಆಡ್ತೀರಪ್ಪ ಅಂದಾಗ ಹಾಕಿ ಅಂತಾರೆ. 20 ಜನ ಯಾರೋ ಕಳ್ಳ ಓಡೋಗ್ತಾ ಇರ್ತಾನೆ, 20 ಜನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಒಬ್ಬನ ಹಿಡೀರಿ ಅಂತ. ಎಲ್ಲರೂ ಹಿಡ್ಕೊಂಡು ಮಧ್ಯ ಸಿಕ್ಕಾಕೊಂಡಾಗ ಹಾಕಿ ಅಂತಾರೆ. ಆ ಸಿಚುವೇಶನ್ ಏನು, ಈ ಸಿಚುವೇಶನ್ ಏನು ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡೋಣ. ಒಂದು. ಆ್ಯಂಡ್ ಎರಡನೇದು, ಭಗವದ್ಗೀತೆ
ಕುಮಾರಸ್ವಾಮಿ ಅವರು ಹೇಳಿರುವಂಥ ವಿಚಾರ ಸ್ಪಷ್ಟವಾಗಿ ಯೋಚನೆ ಮಾಡಬೇಕು. ಪಠ್ಯ ಪುಸ್ತಕದಲ್ಲಿ ಸೇರಿಸಿ ಅಂತ ಹೇಳಿದ್ದಾರೆ. ಹೌದು, ಪಠ್ಯ ಪುಸ್ತಕದಲ್ಲಿ ನಾವು ಶಾಲೆಯಲ್ಲಿಂದ ಓದ್ಕೊಂಡ್ಬಂದಿದ್ದು. ನಾನು 3ನೇ ತರಗತಿ ಓದಬೇಕಾದ್ರೆ ಸನ್ಮಾರ್ಗ ಅಂತ ಒಂದು ಪುಸ್ತಕ ಇತ್ತು. ಸನ್ಮಾರ್ಗದಲ್ಲಿ ಸಾಕಷ್ಟು ಮಹಾಭಾರತದಲ್ಲಿ ಬರುವಂಥ ಕಥೆಗಳ ಬಗ್ಗೆ, ಈಸೋಪನ ನೀತಿ ಕಥೆಗಳ ಬಗ್ಗೆ, ಪ್ರಾಣಿಗಳನ್ನ ಚಿತ್ರಿಸಿ ಮಕ್ಕಳಿಗೆ ನೀತಿ ಬೋಧನೆ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇತ್ತು. ಇವತ್ತಿನ ಪಠ್ಯ ಪುಸ್ತಕಗಳಲ್ಲಿ ಆ ಸನ್ಮಾರ್ಗ ಅನ್ನೋ ಒಂದು ಪುಸ್ತಕನೇ ಇಲ್ಲ. ನಾವು ಓದಬೇಕಾದ್ರೆ ನೀವುಗಳು ಬಹುಶಃ ಓದಿರ್ತೀರಿ. ಇವತ್ತಿನ ಕಾಲದ ಮಕ್ಕಳುಗಳಿಗೆ ಯಾವ ರೀತಿ ಪಠ್ಯ ಪುಸ್ತಕ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇನ್ನು ಭಗವದ್ಗೀತೆ ಬಗ್ಗೆ ಮಾತಾಡ್ತಾ ಹೋದರೆ, ಜಗತ್ತಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಂಥವ್ರು ಸುಮಾರು ಜನ ಭಗವದ್ಗೀತೆ ಬಗ್ಗೆ ಒಳ್ಳೆ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಒಂದು ಹೇಳ್ತಾರೆ, ನಾನು ಏನನ್ನು ಕಂಡುಕೊಂಡೆ, ಆಳವಾಗಿ ಕಂಡುಕೊಂಡೆ, ಬಂದ ನಂತರ ಉಳಿದೆಲ್ಲವೂ ಅನಗತ್ಯವೆನಿಸಿತು. ಅಂದರೆ ಅವರು ಭಗವದ್ಗೀತೆ ಬಗ್ಗೆ ತಿಳ್ಕೊಂಡ ನಂತರ ಅನಿಸ್ತಂತೆ ಅವ್ರಿಗೆ ಬೇರೆ ವಿಚಾರಗಳೆಲ್ಲ ಅನಗತ್ಯ ಅಂತ. ಆಮೇಲೆ ರಾಬರ್ಟ್ ಓಪಿಯಂ ಹೀಮೆನ್ ಅನ್ನೋ ಒಬ್ಬ ವ್ಯಕ್ತಿ ಆಟೋಬಾಂಬನ್ನು ಮೊದಲನೇ ಅಧ್ಯಯನ ಮತ್ತು ಮೊದಲನೇದಾಗಿ ಟೆಸ್ಟ್ ಮಾಡಿದಂಥ ವ್ಯಕ್ತಿ ಕೂಡ ಭಗವದ್ಗೀತೆ ಬಗ್ಗೆ ಹೇಳ್ತಾರೆ. ಇನ್ನು ಅದರಿಂದ ಆಚೆಗೆ ಹೋದರೆ ಈ ಭಾರತ ದೇಶದ ನೆಲಗಟ್ಟನ್ನು ಶಾಂತಿ ನೆಲೆ ಮೇಲೆ ನೆಲೆಸಕ್ಕೆ ಪ್ರಯತ್ನ ಮಾಡಿದಂಥ ಮಹಾತ್ಮ ಗಾಂಧಿಯವರು ಹೇಳ್ಕೊತಾರೆ, ಭರವಸೆ ಮತ್ತು ಶಕ್ತಿಯ ಮೂಲವೇ ಭಗವದ್ಗೀತೆ. ಅಂದರೆ ನಾವು ಸೋತಾಗ ಒಂದು ಭರವಸೆ, ನಾಥೋರು ಅದನ್ನು ತುಂಬ ಚೆನ್ನಾಗಿ ಕೋಟ್ ಮಾಡಿದ್ರು. ನಾವು ಸೋತಾಗ, ಮನಸ್ಸು ಸೋತಾಗ, ಬಹುಶಃ ಈ ಧರ್ಮ ಗ್ರಂಥಗಳನ್ನ ಕಥೆಗಳನ್ನ ಯಾಕೆ ನಮ್ಮ ಹಿರಿಯರು ಕೊಟ್ಕೊಟ್ರು ಅಂದರೆ, ರಾಮಾಯಣ, ಮಹಾಭಾರತ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆ ಶ್ಲೋಕಗಳು ಹೇಳ್ತಾರೆ ಅಂತಲೇ ಚರ್ಚೆ ಮಾಡಿದ್ರಿ. ಆಯಿತು, ಓಕೆ. ಪೂಜೆ ಪುನಸ್ಕಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಓಕೆ. ಈಗ ಭಾರತ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರು ಒಂದೊಂದು ಭಾಗ, ಇವತ್ತು ಭಾರತ ದೇಶ ಸುಮಾರು ಸಾವಿರಾರು ಥರ ಜನಾಂಗಗಳಿದ್ದಾವೆ, ಸಾವಿರಾರು ಥರ ಆಚರಣೆಗಳಿದ್ದಾವೆ. ಯಾವ ಆಚರಣೆಗಳಿಗೂ ಧಕ್ಕೆ ತರುವಂಥ ವಿಚಾರಗಳು ಭಗವದ್ಗೀತೆಯಲ್ಲಿ ಇಲ್ಲ. ನೀವು ಇದೇ ಥರ ಪೂಜೆ ಮಾಡಬೇಕು, ಇದೇ ರೀತಿ ಭಾವನೆಗಳು. ಭಗವದ್ಗೀತೆ ಏನು ಹೇಳುತ್ತೆ ಅಂದರೆ, ಭಾವನೆಗಳು ಯಾವ ರೀತಿ ಸ್ಪಂದಿಸಬೇಕು, ನಿಮ್ಮ ಹಿರಿಯರನ್ನ ಯಾವ ರೀತಿ ಗೌರವಿಸಬೇಕು, ಸಮಯದ ಆಲೋಚನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ಧರ್ಮ ಗ್ರಂಥ ಕಟ್ಟಿಕೊಟ್ಟಿದ್ದಾರೆ. ಕೆಲಸದ ಬಗ್ಗೆ ಹೇಗೆ ಬದುಕಬೇಕು, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕದಾಚನ ಅಂತ. ಅಂದರೆ ಕೆಲಸನ ನೀನು ಮಾಡೋ, ಫಲಾನುಫಲ ಭಗವಂತನಿಗೆ ಬಿಡೋ ಅನ್ನೋದನ್ನ ಭಾವನೆ ಹೇಳ್ತಾನೆ. ಸೊ ಇವತ್ತು ವ್ಯವಸ್ಥೆ ಹೆಂಗಾಗಿದೆ, ಡ್ರಗ್ಸ್ಗೊಳಗಾಗ್ತಾ ಇದ್ದಾರೆ ಜನ, ಭ್ರಷ್ಟಾಚಾರ, ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಇದ್ರಗಳ ಬಗ್ಗೆ ಎಲ್ಲ ನಿಮಗೆ ಒಂದು ಕರ್ಮದ ಹಿಂದಿನವರು ನಮ್ಗೆ ಯಾಕೆ ಅಂದರೆ ಒಂದು ಭಯ ಅಂತ ಹೇಳ್ತಾ ಇದ್ರು. ಧರ್ಮ ಗ್ರಂಥಗಳಲ್ಲಿ ಧರ್ಮ ಸೂಕ್ಷ್ಮತೆಗಳನ್ನ ಅದನ್ನು ವಿವರಿಸ್ತಾ ಹೇಳ್ತಾ ಇದ್ದಿದ್ದ ರೀತಿ ಬೇರೆ ಇತ್ತು. ಅದನ್ನು ಈ ಧರ್ಮ ಗ್ರಂಥಗಳಲ್ಲಿ ಅಡಕ ಮಾಡಿಕೊಟ್ಟಿದ್ದಾರೆ. ಬಹುಶಃ ಅದನ್ನು ಈ ಮಕ್ಳಿಗೆ ಕಲಿಸ್ಕೊಟ್ರೆ ಮುಂದಿನ ಪೀಳಿಗೆ, ನಾವು ಒಂದು ಕಾಲಘಟ್ಟದಲ್ಲಿ ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿದಾಗ, ಮನೆಗಳಲ್ಲಿ ಸಣ್ಣ ಮಕ್ಕಳು ತಪ್ಪು ಮಾಡಿದಾಗ, ನೋಡೋ ದೇವ್ರು ಕಣ್ ಕಿತ್ಕೋತಾನೆ ಅಂತ ಹೇಳಿ, ದೇವ್ರು ಯಾವತ್ತು ಕಣ್ ಕಿತ್ಕೊಳ್ಳಲ್ಲ. ಯಾಕೆ ಆ ಮಕ್ಳಿಗೆ ಆ ಭಾವನೆನ ತುಂಬ್ತಾರೆ ಅಂದರೆ, ಮಕ್ಕಳು ಇನ್ನೂ ಚಿಕ್ಕವರು ಇರ್ತಾರೆ, ತಪ್ಪನ್ನು ಮಾಡಬಾರ್ದು ಅನ್ನೋ ಒಂದು ಸಣ್ಣ ವಿಚಾರನ ತುಂಬಿಕೊಡ್ತಾ ಹೋಗ್ತಾ ಆ ವಿಚಾರಗಳನ್ನ ದೊಡ್ಡದು ಮಾಡಿಕೊಂಡು ಅವರೇ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ರಾಮಾಯಣ, ಮಹಾಭಾರತ ಅನ್ನೋ ಗ್ರಂಥಗಳನ್ನ ಮತ್ತು ಭಗವದ್ಗೀತೆ ಅನ್ನೋ ಗ್ರಂಥಗಳನ್ನ ನಮಗೆ ಕಟ್ಕೊಟ್ರು ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಈಗ BJP ಅವರು ಒಂದು ಹೇಳಿದ್ರು, ಕಾಂಗ್ರೆಸ್ನವರು ಅನ್ನೋ ಚಿಂತನೆಗಳು ಬೇಡ. ಯಾಕೆ ಅಂದರೆ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಇದ್ರಲ್ರಿ, ಹೌದು, ಅವಾಗ ಅವರು ಭಗವದ್ಗೀತೆ ಬಗ್ಗೆ ಒಂದು ಅಕ್ಷರವನ್ನು ಕೂಡ ಮಾತಾಡಲಿಲ್ಲ. ಅವರು ಒಂದು ಅಕ್ಷರವೂ ಒಂದೇ ನಿಮಿಷ ಬರ್ತೀನಿ, ಒಂದೇ ನಿಮಿಷ. ಮಾತಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಯಾಕೆ ಮಾತಾಡ್ತಿದ್ದಾರೆ. ಒಂದು ಸಣ್ಣ ಕೋಟ್, ಒಂದು ಸಣ್ಣ ಕಥೆನ ಹೇಳಿದೆ, ಹಾಕಿ ವಿಚಾರದಲ್ಲಿ ಒಂದು ಕಥೆನ ಹೇಳಿದೆ. ಅಂದ್ರೆ ಆ ಸಮಯ ಬಂದಾಗ, ರಾಜಕೀಯ ಸಮಯ ಬಂದಾಗ ಯಾವ ಸಮಯದಲ್ಲಿ ಏನ್ ಆಲೋಚನೆ ಮಾಡಬೇಕು, ಏನ್ ಚರ್ಚೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಆಲೋಚನೆಗಳು. ಇವಾಗ ನಾವು ರಾಜಕೀಯ ಚರ್ಚೆ ಮಾಡಕ್ ಬಂದಾಗ ಮೊನ್ನೆ ಭ್ರಷ್ಟಾಚಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತ್ರ ಬಿಜೆಪಿ ಅವರು ಹಿಂದುತ್ವದ ವಿಷಯ ಸ್ವಲ್ಪ ಹಿಂದಿಟ್ಟಂಗಿದೆ ಕರ್ನಾಟಕದಲ್ಲಿ. ಡಿ.ಕೆ. ಶಿವಕುಮಾರ್ ಜೊತೆ ಪೈಪೋಟಿಗೆ ಇಳಿಲಿಕ್ಕೆ ಕುಮಾರಸ್ವಾಮಿ ಭಗವದ್ಗೀತೆ ಬಗ್ಗೆ ಹೇಳ್ತಿದ್ದಾರೇನೋ ಅಂತ ನನಗನ್ನಿಸ್ತು. ಅಲ್ಲಲ್ಲ, ಇಲ್ಲಿ ಪೈಪೋಟಿಗಿಂತ ಇವತ್ತು ಸಮಾಜ ಯಾವ ದಿಕ್ಕಿನತ್ರ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸನ್ಮಾರ್ಗ ಪುಸ್ತಕದ ಬಗ್ಗೆ ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂದರೆ, ಅವತ್ತು ನನ್ನ ಶಾಲೆಯಲ್ಲಿ ಇತ್ತು, ಇವತ್ತು ನನ್ನ ಮಗನ ಶಾಲೆಯಲ್ಲಿ ಇಲ್ಲ. ಅದು ಮಕ್ಕಳಿಗೆ ನಾವು ಒಳ್ಳೆ ವಿಚಾರಗಳನ್ನ ತುಂಬೋದು ಬೇಡವಾ? ಆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಬೇಡ? ಒಬ್ಬ ನಾಯಕರದವ್ರು ಈಗ ಕೆಳಗೆ ನಿಂತಿರೋನು ಯಾರೋ ಒಬ್ಬ ಸಮಾಜದ ಈ ಅಧಪತನ 2019 ನಂತರ ಆರಂಭಗೊಂಡಿದ್ದಲ್ಲ ಅನ್ನೋದಷ್ಟೇ ವಾದ ಅಲ್ಲ. ಖಂಡಿತವಾಗ್ಲು 2019 ಆದ್ಮೇಲೆ ಅಲ್ಲ ಈ ಅಧಪತನ ಶುರುವಾಗಿದ್ದು. ಇನ್ನೊಂದು ಕಾಂಟ್ರರಿ ವ್ಯೂ ತಗೋಣ ಇರಿ. ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಅಬ್ದುಲ್ ರಜಾಕ್ ಅವರು ಇದ್ದಾರೆ. ನಮಸ್ಕಾರ ಅಬ್ದುಲ್ ರಜಾಕ್. ನಮಸ್ಕಾರ ಅಜಿತ್, ಹೇಳಿ. ಏನಂತೀರಿ? ಟೆಕ್ಸ್ಟ್ ಬುಕ್ ನಲ್ಲಿ ಭಗವದ್ಗೀತೆ ಹಾಕ್ಬೇಕು ಅಂತಿದ್ದಾರೆ ಕುಮಾರಸ್ವಾಮಿ ಅವರು. ಅಲ್ಲ, ಇದೇ ಮಾತನ್ನ BC ನಾಗೇಶ್ ಅವರು 2020
3ರ ಮಾರ್ಚ್ ಅಲ್ಲಿ ಹೇಳಿದ್ರು. ಆಗ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ಸಾರ್ವಜನಿಕವಾಗಿ ಹೇಳಿದ ಮಾತಿದು, ಭಗವದ್ಗೀತೆಯನ್ನು ಓದಿಸುವುದರಿಂದ ಖಾಲಿ ಹೊಟ್ಟೆ ತುಂಬುವುದಿಲ್ಲ. ರಾಜ್ಯ ಸರ್ಕಾರದ ಆದ್ಯತೆ ಧಾರ್ಮಿಕ ವಿಷಯಗಳನ್ನು ಪಠ್ಯಕ್ರಮದಲ್ಲಿ ಸೇರಿಸುವುದಕ್ಕಿಂತಲೂ ಶಿಕ್ಷಣ ನೀಡುವುದು ಮತ್ತು ಆಹಾರ ಭಾವನೆ ಸೇರಿಸಿದಂತೆ ನೈಜ ಸಮಸ್ಯೆಗಳನ್ನು ಪರಿಹರಿಸುವುದಾಗಿರಬೇಕು ಅಂತ ಅವಾಗ ಹೇಳಿದವರು. ಅದೇನು 3 ವರ್ಷದಲ್ಲಿ ಈ ಬಿಜೆಪಿ ಸೇರಿದ ನಂತರ ಹಿಂಗಂತ ಆಯ್ತಲ್ಲ. ನಾನೊಂದು ಮಾತನ್ನ ಹೇಳ್ತೀನಿ ಅಜಿತಿ, ನೋಡಿ ಇವಾಗ ಕುಮಾರಸ್ವಾಮಿ ಅವರು ಹಿಂಗ್ ಹೇಳ್ತಾರೆ, ಕಲ್ಲರ್ಕ ಪ್ರಭಾಕರ್ ಭಟ್ ಅವರು ಜಾಸ್ತಿ ಮಕ್ಕಳನ್ನ ಹುಟ್ಟಿಸಿ ಅಂತ ಹೇಳ್ತಾರೆ. ನಿಮ್ಮ ಧರ್ಮದವರು ನಿಮ್ಮ ಧರ್ಮವನ್ನೇ ಪಾಲಿಸ್ತಾ ಇಲ್ಲ ಅಂತ ಇವಾಗ ಈ ಮಾತು ಮುಂದಕ್ಕೆ ಬರ್ತಾ ಇದೆ. ನಾಳೆ ಬೆಳಿಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ, ಕುಮಾರಸ್ವಾಮಿ ಅವರು ಯಾವಾಗಾದ್ರೂ ಭಾಷಣ ಅವ್ರು ಎತ್ ನೋಡಿ, ಆ ಭಾಷಣದಲ್ಲಿ ಫಸ್ಟ್ ಮಾತು ಹೇಳೋದು ಅಂದ್ರೆ ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ರು ಇಲ್ಲಿ ಸಮಬಾಳು ಸಮಪಾಲು ಅಂತ ಬಿಟ್ಟು ಹೇಳೋರು ನಾಳೆ ಬೆಳಿಗ್ಗೆ ಒಂದಿಷ್ಟು ಕುರಾನ್ ಅನ್ನ ಓದ್ಬಿಟ್ಟು ಒಂದಿಷ್ಟು ಬೈಬಲ್ ಅನ್ನ ಓದ್ಬಿಟ್ಟು ಟ್ವೀಟ್ ಮಾಡ್ಲಿ ನೋಡೋಣ. ಇವತ್ತು ಅವ್ರಿಗೆ ಯಾವ ಪಕ್ಷನೂ ಜೊತೆಗಿದ್ದು ಇವಾಗ ಬಿಜೆಪಿ ಮುಗಿತಾ ಇದೆ. ಅದು ಇವಾಗ ಮುಂದಕ್ಕೆ ಎಲೆಕ್ಷನ್ಗಳು ಬರ್ತಾ ಇವೆ, ಸಣ್ಣ ಸಣ್ಣ ಎಲೆಕ್ಷನ್ಗಳು, BBMP ಆಗಿರ್ಲಿ, TPZP ಎಲೆಕ್ಷನ್ಸ್ ಆಗಿರ್ಲಿ, ಇದಕ್ಕೆ ಏನ್ ಮಾಡ್ಬೇಕು? ನಿಮ್ಮ ವಾದ ಏನಿಗೆ ಭಗವದ್ಗೀತೆ ಓದಿಸಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಧಕ್ಕೆ ಆಗುತ್ತೆ ಅಂತನಾ? ಬಹುಶಃ ಅಬ್ದುಲ್ ರಜಾಕ್ ನಾವು ಹಿಜಾಬ್ ಹೋರಾಟ ಮಾಡಿದವರು ಸೂರ್ಯ ನಮಸ್ಕಾರ ಮಾಡಲ್ಲ, ನಾವು ಒಂದೇ ಮಾತರಂ ಹೇಳಲ್ಲ. ನಮ್ಮನ್ನ ನೀವು ಭಗವದ್ಗೀತೆ ಓದಿಸ್ತೀರಾ ಅಂದ್ರೆ ಸುಮ್ಕೂತಿಲ್ವಾ? ಒಂದೇ ಮಾತರಂ ಅರ್ಥ ಏನ್ರಿ? ಈ ಭಾರತ ದೇಶದ ಮಣ್ಣಿನ ಗೀತೆ ರೀ ಅದು. ನೀವ್ ಏನ್ ಮಾತಾಡ್ತೀರಿ? ದೇಶದ ವಿಚಾರಕ್ಕೆ ನೋಡ್ರಿ, ಸಾರ್ವಭೌಮತೆಗೆ ಧಕ್ಕೆ ತಂದ್ರೆ ನಾನು ಇದನ್ನ ಸಹಿಸ್ಕೊಳ್ಳಲ್ಲ. ನೀವು ಭಗವದ್ಗೀತೆ ಓದಿದ್ರು ಪರವಾಗಿಲ್ಲ, ಏನ್ ಮಾತಾಡ್ತಾ ಇದೀರಿ? ಒಂದೇ ಮಾತಾಡ ಹೇಳಲ್ಲ ಅಂತ ನೀವು ಇವತ್ತು ಕೇಳಿಸ್ಕೊತಾ ಇದ್ದೀರಾ? ಇದನ್ನ ನೀವು ನಾವ್ ಹೆಂಗ್ ಸಹಿಸ್ಕೋಬೇಕು? ಇವತ್ತು ಕೇಳಿಸ್ಕೊತಾ ಇದ್ದೀರಾ? ನಾವ್ ಪ್ರತಿ ಬಂದಾಗೆಲ್ಲ ಕೇಳಿಸ್ಕೊತಾನೆ ಮುಸಲ್ಮಾನ ಸಂತತಿ ಈ ದೇಶದಲ್ಲಿ ಹೇಳ್ತೀನಿ, ನಿಮಗೆ ಇಷ್ಟ ಇದ್ರೆ ನನ್ನ ಮೇಲೆ ಕೇಸ್ ಹಾಕಿ, ನೀವು ಅದನ್ನ ನೀವು ತಿಳ್ಕೊಳ್ಳಿ ಅದೇನು ಅಂತ. ಇಷ್ಟಪಟ್ಟಲ್ರಿ ರಜಾಕ್, ಒಂದೇ ಏನ್ ಮಾತಾಡ್ತೀರಿ ರಜಾಕ್? ಚನ್ನಬಸಪ್ಪ ಅವ್ರೆ ಒಂದೇ ನಿಮಿಷ, ಚನ್ನಬಸಪ್ಪ ಅವ್ರೆ ಒಂದೇ ನಿಮಿಷ. ಅದನ್ನ ನಾವು ಹೇಳಲ್ಲ, ನಮಗ್ ಬೇಡ. ಜನಗಣ ಮನ ಕೇಳಿ 52 ಸೆಕೆಂಡ್ ಒಳಗಡೆ ಕರೆಕ್ಟ್ ಆಗಿ ಹೇಳ್ತೀನಿ. ಆದ್ರೆ ನೀವು ನಮ್ಮೇಲೆ ಹೇರ್ಬೇಡಿ. ನಿಮ್ಮೇಲೆ ಏನು ಏರಿಲ್ಲ. ನಿಮ್ ಭಗವದ್ಗೀತೆ ನಿಮ್ ಓದಿ ಅಂತ ನಾವೇನ್ ಕೇಳಿಲ್ಲ. ನಿಮ್ಮ ಧರ್ಮದಲ್ಲಿರುವ ನ್ಯೂನತೆಗಳನ್ನ ದಯವಿಟ್ಟು ನೀವು ಸರಿಪಡಿಸ್ಕೊಳ್ಳಿ. ಒಬ್ಬ ಮುಸಲ್ಮಾನ್ ಹುಡುಗ, ಚಿಕ್ಕ ಮಗು ಬೆಳಿಗ್ಗೆ ಮನೆ ಬಿಟ್ಟು ಅವನು ಸ್ಕೂಲ್ಗೆ ಹೋಗಕ್ಕಿಂತ ಮುಂಚೆ ಅದರ ತಾಯಿ ಅವನನ್ನ ಕುರಾನ್ ಒಂದಿಷ್ಟು ಆಯತ್ತನ್ನ ಹೇಳಿನೇ ಅವನಿಗೆ ಸ್ಕೂಲ್ಗೆ ಕಳಿಸೋದು. ಈ ಪದ್ಧತಿ ನೀವು ನಮ್ಮಿಂದ ಕಲ್ತು ಭಗವದ್ಗೀತೆ ಓದಿಸ್ರಿ ನಿಮ್ಮ ಮಕ್ಕಳನ್ನ. ಪಠ್ಯ ಪುಸ್ತಕದಲ್ಲಿ ತಂದು ನೀವು ಎಲ್ಲರಿಗೂ ಇದನ್ನ ನಿಮ್ಮ ಧರ್ಮದಲ್ಲಿರೋದು ನಮ್ಮ ಮೇಲೆ ನೀವು ಓದಿಸ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ನಾವು ಯಾವ ತರ ಒಪ್ಕೋಬೇಕು? ಅಬ್ದುಲ್ ರಜಾಕರ್ ಒಂದೇ ನಿಮಿಷ. ಫಸ್ಟ್ ಆಫ್ ಆಲ್ ಭಗವದ್ಗೀತೆಯನ್ನು ಧರ್ಮಗ್ರಂಥ ಅನ್ನುವ ಚೌಕಟ್ಟಿನಲ್ಲಿ ನೋಡಕ್ಕೆ ಹೋಗಬೇಡಿ ಅನ್ನೋದು ವಾದ ಇದೆ. ಧರ್ಮಗ್ರಂಥ ಅನ್ನುವ ಚೌಕಟ್ಟಿನಲ್ಲಿ ನೋಡಕ್ಕೆ ಹೋಗಬೇಡಿ. ಭಗವದ್ಗೀತೆಯಲ್ಲಿ ಹೆಂಡತಿನ ಹೆಂಗೆ ಹೊಡಿಬೇಕು, ಅಥವಾ ನನ್ನನ್ನು ಪೂಜಿಸದವರನ್ನು ಏನು ಮಾಡಬೇಕು, ನಾನು ತೋರಿಸಿದ ಮಾರ್ಗವನ್ನು ಪಾಲನೆ ಮಾಡಿದವರ ಮೇಲೆ ಏನೇನು ದಂಡ ಹಾಕಬೇಕು, ಶಿಕ್ಷೆ ವಿಧಿಸಬೇಕು, ಆ ಥರದ್ದು ಯಾವುದೂ ಇಲ್ಲ ರೀ ಭಗವದ್ಗೀತೆಯಲ್ಲಿ. ಅಜಿತ್, ದಯವಿಟ್ಟು ನನ್ನ ಮಾತನ್ನ ತಪ್ಪು ತಿಳ್ಕೊಂಬೇಡಿ. ನಿಮಗೆ ಏನ್ ಬೇಕು, ಯಾವಾಗ ಬೇಕು, ಅವಾಗ ನೀವು ಹೆಂಗ್ ಬೇಕು ಹಂಗ್ ಬೇಕು ಯೂಸ್ ಮಾಡ್ಕೋತೀರಾ. ಒಂದ್ಸಲ ಹೇಳ್ತೀರಾ ಹಿಂದೂ ನಾವೆಲ್ಲ ಒಂದು ಅಂತೀರಾ. ಸುಪ್ರೀಂ ಕೋರ್ಟ್ 2009 ಹೇಳ್ತು ಹಿಂದೂ ಧರ್ಮವೇ ಅಲ್ಲ ಅಂತ. ಯಾವನು ಇದನ್ನು ಚಾಲೆಂಜ್ ಮಾಡಿಲ್ಲ. ಇವತ್ತು ಕುತ್ಕೊಂಡು ಹೇಳ್ತೀರಾ ಭಗವದ್ಗೀತಾ ಧರ್ಮ ಪುಸ್ತಕನೇ ಅಲ್ಲ ಅಂತೀರಾ. ಮೊನ್ನೆ ಹೇಳಿದ್ರಿ ಇವತ್ತು ನಮ್ ಧರ್ಮವೇ ಅಲ್ಲ, ಜೀವನ ಮಾಡೋ ಒಂದು ರೀತಿ. ನೀವು ಮೊದಲು ಡಿಸೈಡ್ ಮಾಡ್ಕೊಳ್ಳಿ ನೀವುಗಳು ಏನು ಅಂತ. ಹಿಂದೂ ಧರ್ಮನ ಇಲ್ವಾ? ಹಿಂದುತ್ವ, ಹಿಂದೂಯಿಸಂ ಇದ್ರಲ್ಲಿ ಏನ್ ಡಿಫ್ರೆನ್ಸಸ್? ಇದು ನೀವು ನಿಮ್ ಮಕ್ಕಳನ್ನ ತಿಳಿಸ್ಕೊಡಿ. ನಮಗ್ ಗೊತ್ತು ಚೆನ್ನಾಗಿ. ನಿಮ್ಮ ಮಕ್ಕಳನ್ನ ಇದನ್ನ ತಿಳಿಸ್ಕೊಡಿ ನೀವು. ನಮ್ ಧರ್ಮ ಕರೆಕ್ಟ್ ಆಗಿದೆ. ನಮ್ಮ ಧರ್ಮದಲ್ಲಿ ಧರ್ಮ ಪುಸ್ತಕ ಪ್ರತಿಯೊಬ್ಬ ಮುಸಲ್ಮಾನ ಪ್ರೇರೇಪಣೆ ಮಾಡುವಂತ ಭಗವದ್ಗೀತೆ ಪಠ್ಯದಲ್ಲಿ ಅಳವಡಿಸಿದ್ರೆ ಈ ದೇಶದ ಜನರ ಕಥೆ ಏನಾಗ್ಬೇಕು, ಯುವಕರ ಕಥೆ ಏನಾಗ್ಬೇಕು? ಹಾಲೇಶಪ್ಪ ಅವ್ರು ಏನೋ ಹೇಳ್ತಾ ಇದಾರೆ, ಒಂದೇ ನಿಮಿಷ. ಹಾಲೇಶಪ್ಪ ಅವ್ರು ಏನಂದ್ರಿ ಸರ್? ಭಗವದ್ಗೀತೆನಲ್ಲಿ ಅರ್ಜುನನಿಗೆ ತನ್ನ ಸಂಬಂಧಿಕರನ್ನ ಕೊಲ್ಲುವಂತೆ ಪ್ರೇರೇಪಿಸುವಂತ ಅಂಶ ಇರೋದು. ಈ ಕೊಲ್ಲುವಂತ ಪ್ರೇರೇಪಿಸೋರ್ನ ನಾವು ದೇವರು ಅಂತ ಹೆಂಗ್ ಒಪ್ಕೊಳಕ್ ಸಾಧ್ಯ ಆಗ್ತದೆ? ಅವ್ರು ಹೇಳಿದ ಮಾತುಗಳನ್ನ ಮನಸ್ಸಲ್ಲಿ ವಿಷ ಬೀಜವನ್ನ ಬಿತ್ತೋದಕ್ಕೆ ಹೆಂಗ್ ಸಾಧ್ಯ ಆಗ್ತದೆ? ಹಾಲೇಶಪ್ಪ ಅವರೇ, ಭಗವದ್ಗೀತೆ ಇಂಥ ಅಧ್ಯಾಯದ ಇಂಥ ಶ್ಲೋಕದ ಪ್ರೇರಣೆಯಿಂದಾಗಿ ನಾನು ಎಲ್ಲೋ ಬಾಂಬ್ ಹಾಕದೆ ಅಥವಾ ಯಾರೋ ಅಮಾಯಕರಿಗೆ ಗುಂಡು ಹೊಡೆದೆ ಅಂತ ಹೇಳುವಂತ ಒಂದು ಪ್ರಕರಣ ಯಾವ್ದಾರು ಇದೆಯಾ?
ಹಾಗಂತ ಹಿಂದೂಗಳೇನ್ ಒಂದ್ ನಿಮಿಷ ರೀ ಅಬ್ದುಲ್ ರಜಾಕ್, ಒಂದ್ ನಿಮಿಷ. ಹಾಲೇಶಪ್ಪ ಅವ್ರ ಜೊತೆ ಮಾತಾಡ್ತಿದ್ದೀನಿ, ಒಂದೇ ನಿಮಿಷ. ಹಾಲೇಶಪ್ಪ ಅವರೇ, ಎಲ್ಲ ಭಗವದ್ಗೀತೆ ಇಂಥ ಅಧ್ಯಾಯದ ಇಂಥ ಶ್ಲೋಕದ ಪ್ರೇರಣೆಯಿಂದಾಗಿ ನಾನು ಅಮಾಯಕರನ್ನ ಬಾಂಬ್ ಹಾಕಿ ಸಾಯಿಸದೆ, ಗುಂಡು ಹೊಡೆದು ಕೊಂದೆ ಅಂತ ಹೇಳುವಂತ ಒಂದು ಘಟನೆಯನ್ನ ಉದಾಹರಿಸಿ. ಅದು ಗುಂಡು ಹೊಡೆದು ಕೊಲ್ಲುವಂತದ್ದು, ಬಾಂಬ್ ಹಾಕುವಂತದ್ದು ಯಾವ ಧರ್ಮ ಗ್ರಂಥದಲ್ಲೂ ಇಲ್ಲ. ಬಾಂಬ್ ಹಾಕಿರೋದು ಅದು ಅವರವರ ವೈಯಕ್ತಿಕ ವಿಚಾರ, ಅವ್ರ ಮೂಲಭೂತವಾದಿಗಳದ್ದು, ಅದು ಮೂಲಭೂತವಾದಿಗಳದ್ದು. ಎಷ್ಟು ಧರ್ಮ ಗ್ರಂಥಗಳನ್ನು ಓದಿದ್ದೀರಿ ಅಂತ ಕೇಳ್ತಾ ಅವರು ಇದ್ದೀನಿ ನಾನು. ಸ್ವೇಚ್ಛಾಚಾರಿಗಳು. ಈಗ ನಾವು ಎಷ್ಟು ಧರ್ಮ ಗ್ರಂಥಗಳನ್ನ ಓದಿದೀವಿ ಅನ್ನೋದಕ್ಕಿಂತ ಮನುಷ್ಯ ಬದುಕಲಿಕ್ಕೆ ಯಾವ ಧರ್ಮ ಬೇಕೋ ಆ ಧರ್ಮ ಗ್ರಂಥವನ್ನ ನಾವು ಓದ್ಕೊಂಡಿದೀವಿ. ಎಕ್ಸಾಕ್ಟ್ಲಿ ನಾವು ಅದನ್ನ ಹೇಳ್ತಾ ಇರೋದು. ಅಂತ ಹೇಳುವಂತ ಉಪದೇಶಗಳು ನಮಗ್ ಬೇಕಾಗಿಲ್ಲ. ಈಗ ಕಾರ್ಖಾನೆಗಳು ಗನ್ಗಳನ್ನ ತಯಾರಿಸ್ತವೆ, ಅದು ಸೈನಿಕರ ಕೈಗೆ ಸಿಕ್ಕರೆ ಗಡಿ ಕಾಯೋದಕ್ಕೆ ಯೂಸ್ ಆಗುತ್ತೆ. ಅದೇ ಭಯೋತ್ಪಾದಕರ ಕೈಗೆ ಸಿಕ್ಕರೆ ಮಾರಣ ಹೋಮ ಆಗ್ತದೆ. ಅದು ಎಲ್ಲ ಧರ್ಮದಲ್ಲೂ ಇದಾರೆ ಆ ತರದ ಕಿಡಿಗೇಡಿಗಳು, ಯಾವುದೋ ಒಂದು ಧರ್ಮದಲ್ಲಿ ಇಲ್ಲ. ಏನ್ ಮಾಡಿದ್ರು? ಮೆಡಿಕಲ್ ಓದಂತ ಡಾಕ್ಟರ್ಗಳು ಏನ್ ಮಾಡಿದ್ರು? ಅವರ ವೈಯಕ್ತಿಕ ವಿಚಾರ. ಅದು ಏನ್ ಮಾಡಿದ್ರು ಇವತ್ತು? ಸೇರಿಸಬೇಡಿ ಹಾಲೇಶಪ್ಪ ಅವರೇ, ಯಾವ್ದು ವೈಯಕ್ತಿಕ ವಿಚಾರ? ವಾದಗಳ ಬಾಲಿಶ ಆಗೋದು ಬೇಡ. ವಿಧ್ವಂಸಕ ಕೃತ್ಯ ಮಾಡ್ತಕ್ಕಂಥದ್ದು ಧರ್ಮ ಗ್ರಂಥದಲ್ಲಿ ಇಲ್ಲ. ಯಾವ ಧರ್ಮ ಗ್ರಂಥನೂ ಅದನ್ನ ಬೋಧನೆ ಮಾಡೋದಿಲ್ಲ. ಮತ್ ಭಗವದ್ಗೀತೆ ಬೋಧನೆ ಮಾಡುತ್ತೆ ಅಂದ್ರೆ ಭಗವದ್ಗೀತೆ ಓದೋರು ಮಾಡ್ಲಿಲ್ಲಲ್ಲ. ಭಗವದ್ಗೀತೆನಲ್ಲಿ ಅವನು ಅರ್ಜುನ ಶಸ್ತ್ರ ತ್ಯಜಿಸಿ ನಾನು ಬಂಧುಗಳನ್ನ ಕೊಲ್ಲಲ್ಲ ಅಂತ ಹೇಳಿದಾಗ ಕೃಷ್ಣ ಉಪದೇಶ ಮಾಡ್ತಾನೆ, ನಾನು ಕೊಲ್ಲೋನು ನಾನೇ, ಸೃಷ್ಟಿ ಮಾಡೋನು ನಾನೇ, ನಾನು ಹೇಳ್ತಾ ಇದ್ದೀನಿ ಕೊಲ್ಲು ಅಂತ ಹೇಳಿದಾಗ್ಲೇ ಅವನು ಯುದ್ಧ ಮಾಡಿ ಬಂಧುಗಳನ್ನ ಕೊಲ್ಲೋದು. ಅದರ ಅರ್ಥ ಭಗವದ್ಗೀತೆ ಹಿಂಸೆಗೆ ಪ್ರೇರಣೆ ಕೊಡುತ್ತೆ ಅಂತ ಅಲ್ವಾ? ಮಾಡೋದು. ಒಂದ್ ನಿಮಿಷ ಚನ್ನಬಸಪ್ಪ ಅವರೇ, ಒಂದೇ ನಿಮಿಷ. ನೀವು ದುಟ್ರಾದ್ರೆ ನಿಮ್ ಸಮಾರೋಹ ಆಗತ್ತೆ. ಒಂದೇ ನಿಮಿಷ ಹಾಲೇಶಪ್ಪ ಅವರೇ, ಅದರ ಅರ್ಥ ಭಗವದ್ಗೀತೆ ಹಿಂಸೆಗೆ ಪ್ರೇರಣೆ ಕೊಡುತ್ತೆ ಅಂತಲ್ವಾ? ಹೌದು ಸರ್. ಮತ್ ಯಾವುದೇ ಧರ್ಮ ಗ್ರಂಥ ಕೊಲ್ಲೋದಕ್ಕೆ ಪ್ರೇರಣೆ ಕೊಡಲ್ಲ ಅಂದ್ರಿ? ಅದು ಧರ್ಮ ಗ್ರಂಥವೇ ಅಲ್ಲ ಅಂತ ಈಗ ಅವರೇ ಒಪ್ಕೊಂಡಿದ್ದಾರೆ. ಅದನ್ನ ನಾನು ಹೇಳ್ತೀನಿ, ಅದು ಮನೋವಿಜ್ಞಾನದ ಪುಸ್ತಕ ಅನ್ನೋದು ನನ್ನ ಅಭಿಪ್ರಾಯ. ಮನೋವಿಜ್ಞಾನದ ಪುಸ್ತಕವನ್ನು ಮಕ್ಕಳಿಗೆ ಕಲ್ಸೋದ್ರಲ್ಲಿ ಏನ್ ತಪ್ಪಿದೆ ಅಂತೀನಿ ನಾನು. ನೀವು ಒಪ್ಕೊಳ್ತೀರಾ ಅದನ್ನ? ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರು. ಈಗ ಮಕ್ಕಳು ವಿಷ ಕುಡಿತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಇದು ಬೇಕು, ಅದಕ್ಕೆ ನೈತಿಕ ಶಿಕ್ಷಣವನ್ನ ಕೊಡಬೇಕು. ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವಂತ ನೈತಿಕ ಶಿಕ್ಷಣವನ್ನ ಕೊಡಬೇಕೇ ಹೊರತು ಭಗವದ್ಗೀತೆನೋ ಕುರಾನ್ ಅನ್ನೋ ಬೈಬಲ್ ಅನ್ನೋ ಪಠ್ಯದಲ್ಲಿ ತರೋದ್ರಿಂದ ಮಕ್ಕಳ ಮನಸ್ಥಿತಿ ಬದಲಾಗೋದಿಲ್ಲ. ಸೊ ನೈತಿಕ ಶಿಕ್ಷಣ ಭಗವದ್ಗೀತೆಯಲ್ಲಿ ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬಂದಿದ್ದೀರಿ ನೀವು? ನೈತಿಕ ಶಿಕ್ಷಣ ಭಗವದ್ಗೀತೆನಲ್ಲಿ ಇಲ್ಲ ಅಂತಲ್ಲ. ಈಗ ನಾವು ಹಿಂದೂ ನೈತಿಕ ಶಿಕ್ಷಣ ಇದೆ ಅಂದ್ರೆ ಮುಸ್ಲಿಮರು ಕುರಾನ್ ನಲ್ಲಿ ಇದೆ ಅಂತಾರೆ, ಕ್ರಿಶ್ಚಿಯನ್ರು ಬೈಬಲ್ ಅಲ್ಲಿ ಇದೆ ಅಂತಾರೆ, ಬೌದ್ಧರು ತ್ರಿಪಿಟಕದಲ್ಲಿ ಇದೆ ಅಂತಾರೆ. ಆಗ ಯಾವುದನ್ನು ನೀವು ಪಠ್ಯದಲ್ಲಿ ಸೇರಿಸ್ತೀರಿ? ಉತ್ತಮವಾದದ್ದು ಪ್ರಪಂಚದ ಯಾವ ಮೂಲೆಯಿಂದ ಬಂದರೂ ಅದನ್ನ ಬಾಹುಗಳನ್ನ ಅಗಲಿಸಿ ಸ್ವಾಗತಿಸುವಂತ ಈ ಸಂಸ್ಕೃತಿ ಹೇಳುತ್ತೆ ಸರ್. ಕಿಟಕಿಯನ್ನ ತೆರೆದಿಡುವಂತ ಆಯಾ ಧರ್ಮದವರು ಆಯಾ ಧರ್ಮದ ಗ್ರಂಥದಲ್ಲಿರುವ ಉತ್ತಮ ಅಂಶಗಳನ್ನ ತಮ್ಮ ಮಕ್ಕಳಿಗೆ ಅವರ ಮನೆಗಳಲ್ಲಿ ಬೋಧನೆ ಮಾಡಿಸ್ಲಿ. ಅದನ್ನ ಪಠ್ಯ ಪುಸ್ತಕದಲ್ಲಿ ತಂದು ಒಂದೇ ಧರ್ಮದವರು ಈ ದೇಶದಲ್ಲಿ ಇಲ್ಲ, ಎಲ್ಲ ಧರ್ಮೀಯರು ಇದ್ದಾರೆ. ಎಲ್ರಿಗೂ ಯಾರಿಗೂ ಧಕ್ಕೆ ಆಗದವರ ರೀತಿಯಲ್ಲಿ ಪಠ್ಯ ಇರಬೇಕೆ ಹೊರತು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ಇರಬಾರ್ದು ಪಠ್ಯ. ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆಗುವಂತ ಯಾವ ಅಂಶ ಭಗವದ್ಗೀತೆಯಲ್ಲಿದೆ? ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆಗುವಂಥದ್ದಲ್ಲ ನಾನು ಹೇಳ್ತಾ ಇರೋದು. ಯಾವುದೇ ಧರ್ಮಕ್ಕೆ ಧಕ್ಕೆ ಆಗುವಂಥದ್ದಲ್ಲ. ಹೇಳಿ. ಭಗವದ್ಗೀತೆನಲ್ಲಿ ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲಿ ಕೊಲ್ಲೋದಕ್ಕೆ ಪ್ರೇರಣೆ ಆಗ್ತಕ್ಕಂಥ ಕೆಲವು ಅಂಶಗಳಿದಾವೆ. ಅದರಿಂದ ಅರ್ಜುನ ಯುದ್ಧಕ್ಕೆ ಸಿದ್ಧನಾಗಿ ಯುದ್ಧ ಮಾಡಿ ಅವರ ಅದನ್ನೇ ಕೇಳ್ತಾ ಇದ್ದೀನಿ ಹಾಲೇಶಪ್ಪ ಅವರೇ, ಅದನ್ನೇ ಕೇಳ್ತಾ ಇದ್ದೀನಿ ನಾನು.
ಈಗ ಈ ಜಗತ್ತಿನಲ್ಲಿ ಭಯೋತ್ಪಾದಕರು ಭಯೋತ್ಪಾದನಾ ಕೃತ್ಯಗಳನ್ನು ಎಸಗಿದಾಗ ಅದಕ್ಕೆ ಪ್ರೇರಣೆ ಏನು ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಹೇಳಿದವರ ಸಾಲಿನಲ್ಲಿ ಭಗವದ್ಗೀತೆಯ ಇಂಥ ಅಧ್ಯಾಯ ಇಂಥ ಶ್ಲೋಕ ಅಂತ ಹೇಳಿದವರು ಯಾರು ಅಂತ ಕೇಳ್ತಾ ಇದ್ದೀನಿ ನಾನು. ಅರ್ಥ ಆಗಲಿಲ್ಲ ಸರ್. ಭಯೋತ್ಪಾದನಾ ಕೃತ್ಯಗಳು ಈ ಪ್ರಪಂಚ ತುಂಬ ಸಾವಿರಾರು ನಡೆದಿದ್ದಾವೆ. ಅವುಗಳ ಪೈಕಿ ನೂರಾರು ಭಯೋತ್ಪಾದಕರು ನಮಗೆ ಪ್ರೇರಣೆ ಏನು ಅನ್ನುವುದನ್ನು ಹೇಳಿದ್ದಾರೆ. ಇಂಥ ಪ್ರೇರಣೆಯಿಂದಾಗಿ ನಾವು ಈ ಕೃತ್ಯ ಮಾಡಿದ್ವಿ ಅಂತ. ಹಾಗೆ ಹೇಳಿದವರ ಪೈಕಿ ಭಗವದ್ಗೀತೆಯ ಇಂಥ ಅಧ್ಯಾಯದ ಇಂಥ ಶ್ಲೋಕ ನನಗೆ ಪ್ರೇರಣೆ ಅಂತ ಹೇಳಿದವರು ಯಾರು? ಯಾವುದೇ ಭಗವದ್ಗೀತೆಯಿಂದ ಪ್ರೇರಣೆಯಾಗಿರ್ಲಿ ಅಥವಾ ಕುರಾನ್ನಿಂದ ಪ್ರೇರಣೆಯಾಗಿರ್ಲಿ ಅಥವಾ ಬೈಬಲ್ನಿಂದ ಪ್ರೇರಣೆಯಾಗಿ ಭಯೋತ್ಪಾದಕತೆಯನ್ನ ಮಾಡೋದಿಲ್ಲ. ಭಯೋತ್ಪಾದಕತೆಯನ್ನ ಮಾಡುವಂತ ಮೂಲಭೂತವಾದಿಗಳು ಎಲ್ಲ ಧರ್ಮದಲ್ಲೂ ಇದ್ದಾರೆ. ಆ ಮೂಲಭೂತವಾದಿಗಳು ಯಾವುದೇ ಧರ್ಮವನ್ನ ಸಾರುವವರಲ್ಲ. ಅವರು ಯಾರವರು? ಮತ್ತೆ ಅವ್ರನ್ನ ಯಾಕೆ ಮೂಲಭೂತವಾದಿಗಳು ಅಂತ ಕರಿತೀರಿ? ಇಸ್ಲಾಮಿಕ್ ಮೂಲಭೂತವಾದಿಗಳು ಅಂತ ಯಾಕೆ ಕರಿತೀರಿ? ಮೂಲಭೂತವಾದಿಗಳು ಅಂತ ಹೇಳಿದ್ರೆ ಅವರು ಹೇಳಿರುವ ವಿಚಾರಗಳೇ ನಡಿಬೇಕು, ಅವ್ರು ಹೇಳಿರುವಂತ ಕಟ್ಟುಪಾಡುಗಳೇ ನಡಿಬೇಕು ಅಂತ ಹೇಳೋರು ಅದೇ ಪ್ರಶ್ನೆ ಕೇಳಲಾಗ್ತಿದೆ. ಈಗ ಭಗವದ್ಗೀತೆಯಲ್ಲಿ ಮೂಲಭೂತವಾದವನ್ನ ಪ್ರೇರೇಪಿಸ್ತಕ್ಕಂಥ ಏನಿದೆ ಅದರಲ್ಲಿ ಅಂತ. ಭಗವದ್ಗೀತೆಯನ್ನು ಓದಿದವರು ಈಗ ಬಾಲ್ ಗಂಗಾಧರ್ ತಿಲಕ್, ಸ್ವತಂತ್ರ ಸಂಗ್ರಾಮದಲ್ಲಿ ಬಾಲ್ ಗಂಗಾಧರ್ ತಿಲಕರಿದ್ರು, ಗೀತೆಯಿಂದ ಪ್ರೇರಣೆಯನ್ನು ಪಡೆದವರು. ಮಹಾತ್ಮ ಗಾಂಧಿ ಇದ್ರು, ಗೀತೆಯಿಂದ ಪ್ರೇರಣೆ ಪಡೆದವರು. ಅವರೇನು ಮೂಲಭೂತವಾದಿಗಳಿದ್ರ? ಈಗ ಈ ದೇಶದಲ್ಲಿ ಬೌದ್ಧ ಧರ್ಮದ ತ್ರಿಪಿಟಕಗಳಿದಾವೆ. ಜೀವನದ ಭಗವದ್ಗೀತೆ ಮೇಲೆ ಪ್ರಮಾಣವನ್ನು ನ್ಯಾಯಾಲಯ, ಭಾರತೀಯ ನ್ಯಾಯಾಲಯಗಳು ಕೂಡ ಅಲ್ಲ, ಒಂದೇ ನಿಮಿಷ ತ್ರಿಪೀಠಕಗಳು ವರ್ಸಸ್ ಭಗವದ್ಗೀತೆ ಚರ್ಚೆ ಅಲ್ಲ ಇದು. ಭಗವದ್ಗೀತೆಯ ಮೂಲ ಹಿಂದೂ ಧರ್ಮ, ಭಗವದ್ಗೀತೆಯ ಮೂಲ ಹಿಂದುತ್ವ. ಹಿಂದುತ್ವದಲ್ಲಿ ಅಸಮಾನತೆ ಇದೆ. ಯಾರು ಹೇಳಿದ್ರು ಅದನ್ನ? ಹೇಳಿದವರು ಯಾರು ಅದನ್ನ? ಪ್ರಶಾಂತ್, ಎಷ್ಟು ಚರ್ಚೆ ಸಮಸ್ಯೆಗಳ ಮೂಲ ಜನರಲೈಸೇಷನ್ ಅಂತ ಅನ್ಸೋದಿಲ್ವಾ ನಿಮಗೆ? ಈ ನಮ್ಮದೊಂದು ಹ್ಯಾಬಿಟ್ ಇದೆ, ಅಂದರೆ ಎಲ್ಲವನ್ನೂ ಒಂದು ಬ್ರ್ಯಾಕೆಟ್ಗೆ ಹಾಕಿ ಇಡ್ತಾ ಹೋಗ್ತೀವಿ. ಇದು ಧರ್ಮ ಗ್ರಂಥ, ಎಲ್ಲ ಧರ್ಮಗಳು ಶಾಂತಿಯನ್ನು ಬೋಧಿಸುತ್ತವೆ, ಯಾವ ಧರ್ಮವೂ ಹಿಂಸೆಯನ್ನು ಬೋಧಿಸುವುದಿಲ್ಲ. ಈ ಬ್ರ್ಯಾಕೆಟ್ಗೆ ಹಾಕಿ ಇಟ್ಟು ಸಮಸ್ಯೆನ ಇಲ್ಲಿಗೆ ತಂದು ಇಟ್ಟಿದ್ದೀವಿ. ಅದು ನೋಡಿ, ಭಾರತದ ವೈವಿಧ್ಯಮಯವಾಗಿರ್ತಕ್ಕಂಥ ಭಾರತದಲ್ಲಿ ವೈವಿಧ್ಯಮಯ ವಾದಗಳಿರ್ತವೆ. ಬಟ್ ದಟ್ ಈಸ್ ವಾಟ್ ಡೆಮೋಕ್ರಸಿ ಈಸ್ ಆಲ್ ಅಬೌಟ್. ಆದರೆ ನನಗನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ಕಾಂಟೆಕ್ಸ್ನಲ್ಲಿ ಈ ರೀತಿಯ ಬೋಧನೆಗಳ ಅವಶ್ಯಕತೆ ಮನುಷ್ಯನಿಗೆ ಇಂಡಿವಿಜುವಲ್ ಜಾಸ್ತಿ ಇದೆ. ಹೌದು. ಈಗ ನನಗೂ BJP ಅವರ ವಾದ, JDS ನವರ ವಾದದಲ್ಲಿ ಏನು ಸಮಸ್ಯೆ ಅಂತ ಅನ್ಸುತ್ತೆ ಗೊತ್ತಾ ನನಗೆ? ಅವ್ರು ಗೀತೆಯ ಒಂದು ಶ್ಲೋಕವನ್ನು ಓದಲ್ಲ. ಅವರು ಕೇಳಿ, ಅವ್ರಿಗೆ ನೈನಂ ಛಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಒಂದು ಹೇಳ್ತಾರೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಲ್ಲಿಗೆ ಭಗವದ್ಗೀತೆಯ ಅಧ್ಯಯನ ಮುಗಿತು. ನಾನು ಅದನ್ನು ಜನರಲೈಸ್ ಮಾಡ್ತಾರೆ. ಕೆಲವರ ವಾದವನ್ನು ನಾನು ಹೇಳಿದೆ. ಅದಕ್ಕಿಂತ ಕೆಲವು BJP ನಾಯಕರುಗಳು ಸಪರೇಟ್ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿಕೊಂಡ್ರು, ಭಗವದ್ಗೀತೆ ಸಾರವನ್ನು ಎಕ್ಸ್ಪ್ಲೇನ್ ಮಾಡೋದು. ರಾಜೀವ್ ಮಾಡ್ತಾರಲ್ಲ, ರಾಜೀವ್ ಮಾಡ್ತಾರೆ, ಕುಡ್ಚಿ ಮಾಜಿ MLA. ನಾನು ನನಗಿರ್ತಕ್ಕಂಥ ವಾದ ಏನು ಅಂತಂದರೆ, ನೀವು ಗೀತೆಯನ್ನು ಮೊದಲು ಅಧ್ಯಯನ ಮಾಡಿ, ಗೀತೆಯ ಸಾರವನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಇಷ್ಟೆಲ್ಲ ವಾದ ಮಾಡುವ ರಾಜಕಾರಣಿಗಳು ಇಷ್ಟಾಗಿ ಭ್ರಷ್ಟರಾಗಿದ್ದಾರೆ ಹಾಗಾದರೆ? ಗೀತೆಯನ್ನು ಬೋಧಿಸಬೇಕು ಅಂತ ಹೇಳುವ ಪಕ್ಷದಲ್ಲೂ ಭ್ರಷ್ಟ ರಾಜಕಾರಣಿಗಳಿದ್ದಾರಲ್ಲ, ಮೊದಲು ಅವ್ರಿಗೆ ಬೋಧಿಸಿ. ಮತ್ತೆ ಹೌದು, ನಾನು ಕಡ್ಡಾಯ ಮಾಡಬೇಡಿ ಅಥವಾ ಕಡ್ಡಾಯ ಮಾಡಿ ಅಂತಕ್ಕಂಥದ್ದು ವ್ಯಾಪಕ ಚರ್ಚೆ ಆಗಲಿ. ಪ್ರಶಾಂತ್ ನಾಥ್ ಹೇಳಿದರು, ಅಜಿತ್ ಹನುಮಕ್ನವ್ರು ಹೇಳಿದರು ಅಂತಕ್ಕಂಥದ್ದಲ್ಲ. ಆದರೆ ನನಗೆ ಆ್ಯಸ್ ಎನ್ ಇಂಡಿವಿಜುವಲ್ ಅನಿಸುತ್ತೆ, ಇವತ್ತಿನ ಕಾಲಘಟ್ಟದಲ್ಲಿ ಈ ರೀತಿಯ ನೈತಿಕ ಬೋಧನೆಯ ಅವಶ್ಯಕತೆ ಇನ್ನೂ ಜಾಸ್ತಿ ಆಗಿದೆ. ಯಾಕಂದರೆ ನಿಮಗೆ ದ್ವಂದ್ವಗಳು ಜೀವನದಲ್ಲಿ ಜಾಸ್ತಿ ಆಗಿವೆ. ಆಕರ್ಷಣೆಗಳು ಜಾಸ್ತಿ ಆದಂಗೆ ದ್ವಂದ್ವಗಳು ಜಾಸ್ತಿ ಆಗ್ತವೆ. ನಿಮಗೆ ಏರಿಳಿತ ಜೀವನದಲ್ಲಿ ಜಾಸ್ತಿ ಆಗಿದೆ ಇವತ್ತಿನ ಸಂದರ್ಭ. ಹೌದು. ಫೈನಾನ್ಷಿಯಲ್ನಿಂದ ಹಿಡಿದು ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಏರಿಳಿತಗಳು ಜಾಸ್ತಿ ಆಗಿ, ಆ ಏರಿಳಿತಕ್ಕೆ ಉತ್ತರ ಎಲ್ಲಿ ಹುಡುಕ್ತೀರಿ? ಆ ಏರಿಳಿತಕ್ಕೆ ಕಾನೂನು ಉತ್ತರ ಹೇಳೋಕ್ಕಾಗಲ್ಲ. ಆ ಏರಿಳಿತಕ್ಕೆ ಈ ರೀತಿಯ ನೈತಿಕ ಬೋಧನೆಯ ಅವಶ್ಯಕತೆ ಇದೆ. ಹಾಗಾಗಿ ನನಗನ್ಸುತ್ತೆ ಈಗ ನಾವು ಬೇರೆ ಧರ್ಮಗಳ ಗ್ರಂಥಗಳ ಜೊತೆ ಇದನ್ನು ಸಮೀಕರಿಸಲಿಕ್ಕೆ ಆಗಲ್ಲ. ಭಗವದ್ಗೀತೆಯಲ್ಲಿ ನಿಮಗೆಲ್ಲೂ ಕೂಡ ಇಲ್ಲ ಈ ಪೂಜಾ ಪದ್ಧತಿಯನ್ನು ಮಾಡಿ, ಕರ್ಮ ಮತ್ತು ಭಕ್ತಿಯನ್ನು ಹೇಳಲಾಗಿದೆ.
ಜ್ಞಾನ ಮಾರ್ಗ ಇದೆ. ದೈನಂದಿನ ಜ್ಞಾನ ಮಾರ್ಗವನ್ನು ಹೇಳಲಾಗಿದೆ. ನಿಮ್ಮ ದೈನಂದಿನ ಜೀವನದ ಸಮಸ್ಯೆಗಳನ್ನು ಈಗ ಹಲೇಶಪ್ಪ ಅವ್ರು ಹೇಳ್ತಾ ಇದ್ರು, ನಾನು ಹಲೇಶಪ್ಪ ಅವ್ರನ್ನ ಟೀಕ್ಸಲ್ಲ, ಆದರೆ ಅಲ್ಲಿ ಕೊಲ್ಲು ಅಂತ ಹೇಳಿದ್ಯಾರನ್ನ ಸತ್ಯ ಅಸತ್ಯಗಳ ನಡುವಿನ ಯುದ್ಧದಲ್ಲಿ. ಈಗ ಆಪರೇಷನ್ ಸಿಂಧೂರ್ ನಡೀತು, ನೀವು ಆಪರೇಷನ್ ಸಿಂಧೂರನ್ನ ಯಾಕೆ ಆಪರೇಷನ್ ಸಿಂಧೂರ್ ಮಾಡಿದ್ರೆ ಅಲ್ಲೊಂದು 1000 ಜನ ಸತ್ರು ಅಂತ ನೋಡ್ಲಿಕ್ಕಾಗತ್ತಾ? ಎಸ್, ಪಹಲ್ಗಾಮ್ ಅಟ್ಯಾಕ್ನ ಕಾಂಟೆಕ್ಸ್ಟ್ ಇಟ್ಕೊಂಡು ನೀವು ಆಪರೇಷನ್ ಸಿಂಧೂರ್ ನೋಡಿದ್ರೆ, ಇಲ್ಲ ಪಾಕಿಸ್ತಾನದವ್ರು 100 ವರ್ಷದ ಹಿಂದೆ ನಮ್ಮವರೇ ಆಗಿದ್ರಲ್ಲಪ್ಪ ಅಂತ ನೀವು ವಾದ ಮಾಡಿದ್ರೆ, ಹಾಗಾಗಿ ಅದನ್ನ ಆ ಕಾಂಟೆಕ್ಸ್ಟ್ನಲ್ಲಿ ನೋಡುವ ಅವಶ್ಯಕತೆ ಇದೆ. ಎಸ್, ಚನ್ನಬಸಪ್ಪ ಅವರೇ, ಹಾಲೇಶಪ್ಪ ಅವರೇ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ರಾಜುಗೌಡ್ರೆ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.